ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಇವತ್ತು ನಮ್ಮ ಜೊತೆ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬೇಸಾಯ ತಜ್ಞರು ಮತ್ತು ವಿಜ್ಞಾನಿಗಳು, ವಿಶೇಷವಾಗಿ ವಾತಾವರಣ ಬದಲಾವಣೆ ಮೇಲೆ ಅಂದರೆ ಕ್ಲೈಮೇಟ್ ಚೇಂಜ್ ಮೇಲೆ ಹೆಚ್ಚು ಒಂದು ಅಭ್ಯಾಸವನ್ನು ಅಥವಾ ವಿಷಯವನ್ನು ಪರಿಗಣನೆ ಮಾಡಿ ಅಭ್ಯಾಸವನ್ನು ಮಾಡ್ತಕ್ಕಂಥ ಡಾಕ್ಟರ್ MR ಉಮೇಶ್ ಅವರು ನಮ್ಮೊಂದಿಗಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಾತಾವರಣ ಬದಲಾವಣೆ ಯಾವ ರೀತಿ ಆಗ್ತಾಯಿದೆ, ಏನೇನು ಬದಲಾವಣೆಗಳು ಚೇಂಜಸ್ ಆಗ್ತಾ ಇದ್ದಾವೆ, ಜೊತೆಗೆ ವಿಶ್ವ ಭೂ ದಿನಾಚರಣೆಯನ್ನು ನಾವು 22ನೇ ತಾರೀಕು ಪ್ರತಿ ವರ್ಷ ಏಪ್ರಿಲ್ ಅಂದು ಆಚರಣೆ ಮಾಡ್ತಾ ಇರ್ತೀವಿ. ಈ ಒಂದು ವಿಶ್ವ ಭೂ ದಿನಾಚರಣೆ ಸಂದರ್ಭದಲ್ಲಿ ಯಾವ ರೀತಿ ನಮ್ಮ ಪರಿಸರ ಬದಲಾವಣೆ ಆಗಿದೆ, ನಾವೇನು ಮಾಡಬೇಕಾಗಿದೆ ಅಂತಕ್ಕಂಥ ಒಂದಿಷ್ಟು ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಡಾಕ್ಟರ್ MR ಉಮೇಶ್ ಅವರು ಹಂಚ್ಕೋತಿದ್ದಾರೆ. ಬನ್ನಿ ಅವರಿಂದ ವಿಚಾರವನ್ನು ತಿಳ್ಕೊಳ್ಳೋಣ. ನಮಸ್ಕಾರ ಡಾಕ್ಟರ್ MR ಉಮೇಶ್ ಅವರೇ. ಎಲ್ಲ ಸಾರ್ವಜನಿಕರಿಗೂ ನನ್ನ ನಮಸ್ಕಾರಗಳು. ಹೇಳಿ ಡಾಕ್ಟರ್ ಉಮೇಶ್ ಅವರೇ, ಏನು ಅನ್ನಿಸ್ತಾ ಇದೆ, ವಾತಾವರಣ ಬದಲಾವಣೆ ಆಗಿದೆ ಅಂತ ಅನಿಸ್ತದ ತಮಗೆ? ವಾತಾವರಣ ಬದಲಾವಣೆ ಆಗಿದೆ. ಅದರಲ್ಲಿ ಮುಖ್ಯವಾಗಿ 2 ವಿಷಯಗಳಲ್ಲಿ ನಾವು ಪ್ರತಿನಿತ್ಯ ನೋಡ್ತಾ ಇದ್ದೀವಿ. ಮೊದಲನೇದಾಗಿ ಉಷ್ಣಾಂಶ ಅಥವಾ ಟೆಂಪ್ರೇಚರ್ ಅಂತ ಏನು ಕರಿತೀವಿ, ಅದು ಪ್ರತಿ ವರ್ಷ ಹೆಚ್ಚಾಗ್ತಲೇ ಹೋಗ್ತಾ ಇದೆ. ಸರಾಸರಿ ಭೂ ಪ್ರದೇಶದಲ್ಲಿ ಒಟ್ಟಾರೆ ನಮ್ಮ ವಿಶ್ವದಲ್ಲಿ ನೋಡಿದ್ರೆ 0.5 ಅಂದರೆ ಅರ್ಧ ಡಿಗ್ರಿ ಸೆಂಟಿಗ್ರೇಡ್ ಹೆಚ್ಚಾದರೂ ಸಹ ಅದು ನಾವು ವಾತಾವರಣದಿಂದ ಆಗಿರ್ತಕ್ಕಂಥ ಒಂದು ವ್ಯತ್ಯಾಸ ಅಂತ ಹೇಳ್ಬೋದು. ಮತ್ತು ಅದೇ ರೀತಿಯಾಗಿ ಪ್ರತಿನಿತ್ಯ ನಾವು ನೋಡ್ತಾ ಇರ್ತಕ್ಕಂಥ ಮಳೆಯ ಒಂದು ಪ್ರಾರಂಭ ಆಗಿರ್ಬೋದು, ಅಥವಾ ಮಳೆಯ ಒಂದು ವಿಸ್ತರಣೆ ಇರ್ಬೋದು, ಅಥವಾ ಮಳೆಯಿಂದ ಬರ್ತಕ್ಕಂಥ ಬರಗಾಲ, ಇವೆಲ್ಲವನ್ನೂ ಸಹ ನಾವು ಕೂಲಂಕುಷವಾಗಿ ನೋಡಿದಾಗ ನಾವು ಇದು ಹವಾಮಾನ ಬದಲಾವಣೆ ಅಂತ ನಾವು ಒಟ್ಟಾಗಿ ಹೇಳ್ಬೋದು. ಯಾಕೆ ಈ ರೀತಿ ಬದಲಾವಣೆ ಆಗ್ತಾ ಇದೆ ಅಲ್ಲ? ನೋಡಿರಿ, ವಾತಾವರಣದಲ್ಲಿ ಉಷ್ಣಾಂಶ ಜಾಸ್ತಿ ಆಗ್ತಾ ಇದೆ. ಮಳೆ ಕೆಲವೊಂದು ಪ್ರದೇಶದಲ್ಲಿ ಇತ್ತೀಚೆಗೆ ನಾವು ಕೇಳಿದ್ವಿ, ಕೆಲವೊಂದು ದೇಶದಲ್ಲೆಲ್ಲ ಮಳೆ ಭಾಳಷ್ಟು ಒಂದೇ ದಿನದಲ್ಲಿ ಮಳೆಯಾಗಿ ಅನಾಹುತಗಳಾಗೋದು, ಆಮೇಲೆ ಮಳೆ ಆಗದೇ ಇರೋದು, ಆಮೇಲೆ ವಿಪರೀತವಾದಂಥ ಸೆಕೆ ಅಥವಾ ಟೆಂಪ್ರೇಚರು, ಆಮೇಲೆ ಭಾಳಷ್ಟು ಚಳಿ ಆಗೋದು, ಇವೆಲ್ಲ ವೈಪರೀತ್ಯಗಳು ಆಗಿದಾವೆ ಅಂತಕ್ಕಂದರೆ ಕಾರಣಗಳು ಏನು ಕೊಡ್ತಿರ್ತಾವೆ? ಹೌದು, ನೀವು ನೋಡ್ಬೋದು. ಈಗ ಕಳೆದ ವಾರ ದುಬೈನಲ್ಲಾದಂಥ ಮಳೆ ಆಗಿರ್ಬೋದು, 30 ನಿಮಿಷದಲ್ಲಿ ಸುರಿದಂಥ ಮಳೆ ಕಳೆದ 75 ವರ್ಷಗಳಲ್ಲಿ ಈ ರೀತಿ ಮಳೆ ಆಗಿರಲಿಲ್ಲ. ಸೊ ಅದೇ ರೀತಿಯಾಗಿ ಇವಾಗ ನೀವು ಬೆಂಗಳೂರಲ್ಲಿ ನೋಡ್ಬೋದು. ಸೊ ಸರಾಸರಿ ಅಲ್ಲಿ 30 ಡಿಗ್ರಿ ಇರ್ತಕ್ಕಂಥ ಒಂದು ಟೆಂಪ್ರೇಚರು ಈಗ ಮಳೆ ಇಲ್ಲದೆ 35 ಡಿಗ್ರಿಗೆ ಹೋಗಿದೆ. ಪ್ರತಿಯೊಂದು ನಗರ ಮತ್ತು ಪ್ರದೇಶಗಳಲ್ಲೂ ಸಹ ನಾವು ಈ ರೀತಿ ವೈಪರೀತ್ಯ ನೋಡ್ತಾ ಇದ್ದೀವಿ. ಸೊ ಇಂಡೋನೇಷ್ಯಾದಲ್ಲಿ ನಾವು ಕಳೆದ ವಾರ ನೋಡಿದ್ವಿ, ಒಂದು ವಾಲ್ಕೆನೋ ಎರಪ್ಷನ್ ಆಗಿ ಅಲ್ಲೂ ಸಹ 100 ಜನ ತೊಂದರೆಗೀಡಾದರು. ಇವೆಲ್ಲ ಒಂದು ಏನಂದರೆ ಈ ಹವಾಮಾನ ವೈಪರೀತ್ಯದಿಂದ ಆಗ್ತಕ್ಕಂಥ ಒಂದು ಬದಲಾವಣೆಗಳಾಗಿದ್ದಾವೆ. ಸೊ ನಾನು ಆಗಲೇ ಹೇಳಿದೆ, ನಮ್ಮ ಈ ರಾಯಚೂರು ಭಾಗದಲ್ಲಿ ಅಥವಾ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಏನಾಗ್ತಾ ಇತ್ತು ಅಂದರೆ ಮಳೆ ಆವಾಗ ಜೂನಲ್ಲಿ ಪ್ರಾರಂಭ ಆಗ್ತಾಯಿತ್ತು. ಸೊ ಈಗ ಜುಲೈ ಆದರೂ ಪ್ರಾರಂಭ ಆಗ್ತಾ ಇಲ್ಲ, ಮತ್ತು ನಮಗೆ ಅತಿ ಹೆಚ್ಚು ಒಂದು ಬರಗಾಲದ ಪರಿಸ್ಥಿತಿಯನ್ನು ನಾವು ನೋಡಿದ್ದೀವಿ. ಸೊ ಇವೆಲ್ಲವನ್ನು ನಾವು ವಾತಾವರಣದಿಂದ ಆಗ್ತಕ್ಕಂಥ ತೊಂದರೆಗಳು. ಒಂದು ವಿಶ್ವ ಮಟ್ಟದಲ್ಲಿ ಮಾತಾಡಬೇಕು ಅಂದರೆ ನಿಮಗೆ ಹೆಚ್ಚಿನ ಉಷ್ಣಾಂಶ ಆದರೆ ಏನು ತೊಂದರೆ ಆಗುತ್ತೆ ಅಂದರೆ, ಒಂದು ಭೂಮಟ್ಟದ ಒಂದು ಸಮುದ್ರ ಮಟ್ಟದ ಒಂದು ಎತ್ತರ ಆಗ್ಬಿಡ್ತಕ್ಕಂಥದ್ದಾಗ್ಬೋದು, ಸಮುದ್ರ ಮಟ್ಟ ನೀರಿನ ಮಟ್ಟ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದಾಗ್ಬೋದು, ಅಥವಾ ಒಂದು ಪೋಲಾರ್ ರೀಜನಲ್ಲಿ ಒಂದು ಐಸ್ ಕ್ಯಾಪ್ಸ್ನ ಮೆಲ್ಟ್ ಆಗ್ತಕ್ಕಂಥದ್ದನ್ನು ನಾವು ಒಂದು ಹವಾಮಾನ ವೈಪರೀತ್ಯ ಅಂತ ಕರಿತಾ ಇದ್ದೀವಿ. ಈಗ ಇಷ್ಟೆಲ್ಲ ಬದಲಾವಣೆ ಆಗಲಿಕ್ಕೆ ತಾವು ವಿಜ್ಞಾನಿಗಳಾಗಿ ಏನು ಕಾರಣಗಳನ್ನು ಕೊಡ್ತೀರಿ? ಇದಕ್ಕೆಲ್ಲ ಬದಲಾವಣೆ ಇದು ಮಾನವ ನಿರ್ಮಿತ ಬದಲಾವಣೆನ, ಮಾನವನಿಂದ ಆಗ್ತಾ ಇದೆ ಅಂತೀರಾ, ಅಥವಾ ನೈಸರ್ಗಿಕದಿಂದ ಇದು ತನ್ನಿಂದ ತಾನೇ ಬದಲಾವಣೆ ಆಗ್ತಾ ಇದೆ ಅಂತೀರಾ? ಹೇಗೆ ಇದಕ್ಕೆಲ್ಲ ಕಾರಣಗಳು? ಈ ಎಲ್ಲ ಕಾರಣಗಳಿಗೆ ಮೂಲಭೂತ ಕಾರಣ ಏನು ಅಂದರೆ ಮಾನವನ ಒಂದು ಜೀವನ ಶೈಲಿಯ ಬದಲಾವಣೆ, ಮತ್ತು ಮಾನವನಿಂದಲೇ ಈ ವಾತಾವರಣ ಬದಲಾವಣೆ ಆಗ್ತಾ ಇದೆ ಅಂತ ಹೇಳ್ಬೋದು. ಉದಾಹರಣೆಗೆ ತಗೊಳ್ಳೋದಾದರೆ, ನೀವು ಹೆಚ್ಚು ನಗರೀಕರಣ ಆದಂಗೆ, ಮತ್ತು ಹೆಚ್ಚು ಕೈಗಾರಿಕೀಕರಣ ಆದಂಗೆ, ಮತ್ತು ಹೆಚ್ಚು ನಾವು ಈ ವೆಹಿಕಲ್ಸ್ನ ಯೂಸ್ ಮಾಡ್ದಂಗೆ, ಮತ್ತು ಹೆಚ್ಚು ನಾವು ತೈಲಗಳ ಮೇಲೆ ಒಂದು ಬಳಕೆ ಮಾಡ್ದಂಗೆ, ಡೀಸೆಲ್ ಪೆಟ್ರೋಲ್, ಹೌದು, ಇವೆಲ್ಲವನ್ನು ಸುಡೋದ್ರಿಂದ ಏನಾಗ್ತಾ ಇದೆ ಅಂದರೆ ವಾತಾವರಣದಲ್ಲಿ ಒಂದು ಉಷ್ಣಾಂಶ ಜಾಸ್ತಿ ಆಗೋದಕ್ಕೆ ಒಂದು ಮುನ್ಸೂಚನೆ ಅಂತ ಹೇಳ್ಬೋದು. ನಾವು ಒಂದು 10 ವರ್ಷದಿಂದ ನೋಡಿದಾಗ ಒಂದು ವಾತಾವರಣದಲ್ಲಿ ಇಂಗಾಲ ಡೈಆಕ್ಸೈಡ್ CO2 ಏನು ಕರಿತೀವಿ, ಅದು 300ರಿಂದ 320 ಇತ್ತು. ಇವತ್ತು ನಾವು 420 ಆಗಿದೆ. ಇದು ಏನು ಕಾರಣ ಅಂದರೆ ವಾತಾವರಣದಲ್ಲಿರ್ತಕ್ಕಂಥ ಇಂಗಾಲದ ಡೈಆಕ್ಸೈಡ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಈಗ ಆಲ್ರೆಡಿ ನಾವು 320 ಇದ್ದಿದ್ದು 420ಕ್ಕೆ ಬಂದಿದ್ದೀವಿ. ಈಗ ಒಂದು ಈ CO2 ಅಂತಕ್ಕಂಥ ಒಂದು ವಾಯು ಬರ್ತಕ್ಕಂಥದ್ದು ಮುಖ್ಯವಾಗಿ ಕೈಗಾರಿಕೀಕರಣದಿಂದ ಇರ್ಬೋದು, ಇಂಡಸ್ಟ್ರೀಸಿಂದ ಇರ್ಬೋದು, ವೆಹಿಕಲ್ಸಿಂದ ಇರ್ಬೋದು, ಮತ್ತು ಹೆಚ್ಚು ನಾವು ಡೀಸೆಲ್ ಪೆಟ್ರೋಲ್ ಬಳಸೋದ್ರಿಂದ ಇರ್ಬೋದು. ಸೊ ಇದರಿಂದ ನಮಗೆ CO2 ಪ್ರಮಾಣ ಜಾಸ್ತಿ ಆಗುತ್ತೆ. ಅದೇ ರೀತಿಯಾಗಿ ನಾವು ಇನ್ನೂ ಮುಖ್ಯವಾದ ಒಂದು ಅನಿಲಗಳಂದರೆ ಮೀಥೇನ್ ಮತ್ತು ನೈಟ್ರಸ್ ಆಕ್ಸೈಡ್,
ಇವೆರಡು ಬರ್ತಕ್ಕಂಥದ್ದು ನಮ್ಮ ಕೃಷಿಯಿಂದ, ಅದರಲ್ಲೂ ಸಹ ಭತ್ತದ ಬೇಸಾಯದಿಂದ ಮತ್ತು ಹೈನುಗಾರಿಕೆಯಿಂದ ಇದು ಹೆಚ್ಚು ಮೀಥೇನ್ ಮತ್ತು ನೈಟ್ರಸ್ ಆಕ್ಸೈಡು ವಾತಾವರಣಕ್ಕೆ ಸೇರಿಕೊಳ್ಳುತ್ತೆ. ಇದರಿಂದ ಈ ಮೂರು ಅನಿಲಗಳು CO2 ಇರ್ಬೋದು, ಮೀಥೇನ್ ಇರ್ಬೋದು ಮತ್ತು ನೈಟ್ರಸ್ ಆಕ್ಸೈಡ್, ಈ ಮೂರು ಸಹ ನಮ್ಮ ವಾತಾವರಣದಲ್ಲಿರ್ತಕ್ಕಂಥ ಉಷ್ಣಾಂಶವನ್ನು ಜಾಸ್ತಿ ಮಾಡೋದಕ್ಕೆ ಹೆಚ್ಚು ಹೆಚ್ಚು ಸಹಾಯ ಮಾಡ್ತವೆ. ಈಗ ಭತ್ತದ ಬೇಸಾಯದಲ್ಲಿ ಮೀಥೇನ್ ಗ್ಯಾಸ್ ಪ್ರೊಡಕ್ಷನ್ ಆಗತ್ತೆ ಅಂತ ಹೇಳಿರ್ತಾವೆ. ಯಾವ ರೀತಿಯಲ್ಲಿ ಭತ್ತದ ಗದ್ದೆಯಲ್ಲಿ ಯಾವ ರೀತಿ ಆಗತ್ತಂತ್ರಿ? ಕಾರಣಗಳೇನು, ಯಾಕೆ ಬರುತ್ತೆ, ಹೇಗೆ ಆಗತ್ತೆ ಅಲ್ಲಿ? ಕೃಷಿಯಲ್ಲಿ ಮುಖ್ಯವಾಗಿ ಮೀಥೇನ್ ಬರ್ತಕ್ಕಂಥದ್ದು ಭತ್ತದ ಬೇಸಾಯದಿಂದ. ಇದು ಯಾವ ರೀತಿ ಬರುತ್ತೆ ಅಂದರೆ, ನಾವು ಭತ್ತದ ಬೇಸಾಯ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ, 1 ಅಡಿ 1/2 ಅಡಿ ನೀರು ನಿಲ್ಲಿಸಿ, ಹೌದು, ನೀರು ನಿಲ್ಲಿಸಿದಾಗ ಏನಾಗುತ್ತೆ ಅಂದರೆ ಭೂಮಿಯ ಅಲ್ಲಿರ್ತಕ್ಕಂಥ ಒಂದು ಆಮ್ಲಜನಕದ ಕೊರತೆ ಆಗುತ್ತೆ. ಅದನ್ನು ನಾವು ಸೈಂಟಿಫಿಕ್ಕಾಗಿ ಅನರೋಬಿಕ್ ಕಂಡೀಷನ್ ಅಂತ ಏನು ಕರಿತೀವಿ. ಅನರೋಬಿಕ್ ಕಂಡೀಷನಲ್ಲಿ ಒಂದು ಆಮ್ಲಜನಕದ ಕೊರತೆಯಾಗಿ ಅಲ್ಲಿರ್ತಕ್ಕಂಥ ನಾವು ಕಾರ್ಬನ್ ಇಂಗಾಲದ ಮೂಲಗಳು ಅದನ್ನು CH4 ಅಥವಾ ಮೀಥೇನ್ ಆಗಿ ಕನ್ವರ್ಟ್ ಮಾಡ್ತವೆ. ಸೊ ಎಲ್ಲಿ ನಿಮಗೆ ನೀರಿನ ಅಂದರೆ ಆಮ್ಲಜನಕದ ಕೊರತೆ ಇರುತ್ತೋ ಅಲ್ಲಿ ಮೀಥೇನ್ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದೇ ಭತ್ತವನ್ನು ಬೇರೆ ಬೇರೆ ರೀತಿಯಾಗಿ ಬೆಳೆಯೋದ್ರಿಂದ, ಈಗ ನಾವು ಏನು ಕೂರಿಗೆ ಭತ್ತದ ಬೇಸಾಯ ಇರ್ಬೋದು, ನೀರನ್ನು ನಿಲ್ಲಿಸದೆ ಎಲ್ಲಿ ಭತ್ತದ ಬೇಸಾಯ ಮಾಡ್ತೀವೋ ಅಲ್ಲಿ ಒಂದು ಮೀಥೇನ್ನ ಒಂದು ಬಿಡುಗಡೆ ಕಡಿಮೆ ಆಗುತ್ತೆ, ಅಲ್ಲಿ ಕಡಿಮೆ ಆಗುತ್ತೆ. ಈಗ ಕೆಲವೊಮ್ಮೆ ಮೀಥೇನ್ ಗ್ಯಾಸ್ ನೋಡ್ತಿರ್ತೀವಿ, ಕೆಲವೊಮ್ಮೆ ಈ ಏನು ಡ್ರೈನೇಜ್ ವಾಟರ್ ಇರುತ್ತಲ್ಲ, ಡ್ರೈನೇಜ್ ವಾಟರ್ ಏರೋಬಿಕ್ ಕಂಡೀಷನ್ ಅಂತ ಹೇಳಿರ್ತಾವೆ. ಎಲ್ಲಿ ಗಾಳಿ ಇರೋದಿಲ್ಲ, ಎಲ್ಲಿ ಆಕ್ಸಿಜನ್ ಕೊರತೆ ಆಗುತ್ತೆ, ಅಲ್ಲಿ ಸಾಕಷ್ಟು ಅಲ್ಲಲ್ಲಿ ನೋಡ್ತೀವಿ. ಎಲ್ಲ ಫುಡ್ ಏನು ನಾವು ತಿಂದು ಬಿಸಾಕ್ತಿರ್ತೀವಿ, ಊಟವನ್ನು ವೇಸ್ಟ್ ಮಾಡ್ತಾ ಇರ್ತೀವಿ. ಮದುವೆ ಸಮಾರಂಭಗಳಿರ್ಬೋದು, ಏನು ವೇಸ್ಟ್ ಓದೋದು ಸುರಿತಿರ್ತಾರೆ ಗಟ್ರಕ್ಕೆಲ್ಲ ಓದೋದನ್ನು. ಅಂಥ ಸಂದರ್ಭದಲ್ಲಿ ಆಗುವ ಸಾಧ್ಯತೆ ಇರ್ತಾವಲ್ಲ. ಯಾವುದೇ ಒಂದು ವೇಸ್ಟ್ ಇರಲಿ, ಅಥವಾ ಏನು ಸಾಲಿಡ್ ವೇಸ್ಟ್ ಆಗಲಿ ಅಥವಾ ಒಂದು ಫ್ರೆಶ್ ವೇಸ್ಟ್ ಇರಲಿ, ಅಂಥವು ಎಲ್ಲೆಲ್ಲಿ ಹೋಗಿ ನಾವು ಶೇಖರಣೆ ಆಗುತ್ತೆ, ಎಲ್ಲೆಲ್ಲಿ ಅಲ್ಲಿ ನಾವು ಹೊರಗಡೆ ಒಂದು ಭೂಮಿಗೆ ಸೇರಿಸ್ತೀವಿ, ಎಲ್ಲಿ ಅಂಥ ಒಂದು ಪರಿಸ್ಥಿತಿನಲ್ಲಿ ಈ ಒಂದು ಮೀಥೇನ್ ಪ್ರಮಾಣ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಎಲ್ಲಿ ಫರ್ಮೆಂಟ್ ಆಗುತ್ತೋ, ಎಲ್ಲಿ ಅನರೋಬಿಕ್ ಕಂಡೀಷನ್ ಇರುತ್ತೋ ಅಂಥ ಕಡೆ ಈ ಒಂದು ಮೀಥೇನ್ನ ಬಿಡುಗಡೆ ಜಾಸ್ತಿ ಇರುತ್ತೆ. ಈಗ ಕೃಷಿಯಲ್ಲಿ ವಿಪರೀತವಾದ ರಾಸಾಯನಿಕ ಗೊಬ್ಬರಗಳನ್ನು, ವಿಶೇಷವಾಗಿ ಸಾರ್ವಜನಿಕ ಮೂಲ ಗೊಬ್ಬರಗಳನ್ನು ಅತಿಯಾಗಿ ಬಳಸೋದ್ರಿಂದಲೂ ಸಹ ಅದು ಯಾವ ರೀತಿ ನಮ್ಮ ಪರಿಸರ ಬದಲಾವಣೆಗೆ ಅದು ಸಹ ಸಾಥ್ ಕೊಡ್ತಂತಿರ್ತಾವೆ. ಈಗ ಮುಖ್ಯವಾಗಿ ನಮ್ಮ ಈ ಒಂದು ಭಾಗದಲ್ಲಿ ಯಾವುದೇ ಒಂದು ನೀರಾವರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಮಣ್ಣಿನ ಒಂದು ಮಾಲಿನ್ಯ ಆಗೋದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದರೆ ನಾವು ಮಾಡಿರ್ತಕ್ಕಂಥ ಬೇಸಾಯ ಕ್ರಮಗಳಿರ್ಬೋದು. ಸೊ ಹೆಚ್ಚು ನೀರು ನಿಲ್ಲಿಸೋದ್ರಿಂದ, ಹೆಚ್ಚು ಗೊಬ್ಬರ ಹಾಕೋದ್ರಿಂದ ಮಣ್ಣು ಹಾಳಾಗೋದ್ರ ಜೊತೆಗೆ ಗೊಬ್ಬರದಿಂದ ಮತ್ತು ವಾತಾವರಣಕ್ಕೆ ಈ ಒಂದು ವಿಷಕಾರಿ ಅನಿಲಗಳು ಸಹ ಬಿಡುಗಡೆ ಆಗ್ತಾ ಇದ್ದಾವೆ. ಕೀಟನಾಶಕ, ರೋಗನಾಶಕಗಳನ್ನು ಬಳಸೋದು, ಕಳೆನಾಶಕಗಳನ್ನು ಬಳಸೋದು ಅಪಾಯಕಾರಿ ಅಂತಿರುತ್ತಾವೆ. ಹೇಗೆ? ಹೌದು, ಎಲ್ಲ ರೀತಿಯ ರಾಸಾಯನಿಕಗಳು ಅಪಾಯಕಾರಿನೇ. ಮನುಷ್ಯನಿಗೇ ಅಲ್ಲ, ಭೂಮಿಗೂ ಸಹ, ಮಣ್ಣಿನ ಆರೋಗ್ಯಕ್ಕೂ ಸಹ ಮತ್ತು ವಾತಾವರಣಕ್ಕೂ ಸಹ ಈ ಒಂದು ರಾಸಾಯನಿಕಗಳ ಬಿಡುಗಡೆ ತೊಂದರೆನೇ ಅಂತಲೇ ಹೇಳ್ಬೋದು. ಈ ನೋಡಿ, ನಮಗೆ ಹೆಚ್ಚಿನ ಉತ್ಪಾದನೆ ಪಡಿಬೇಕಾಗಿತ್ತು, ಇವುಗಳ ಬಳಕೆ ಅನಿವಾರ್ಯ ರೈತರಿಗೆ. ಹೌದು, ತಾವು ವಿಜ್ಞಾನಿಗಳಾಗಿ ಹೇಗೆ ಮತ್ತೆ ಇದನ್ನ ತಡೆಗಟ್ಟಲಿಕ್ಕೆ ಸಾಧ್ಯತೆ ಇದೆ ಅಂತಿರ್ತಾವೆ? ಅದೇ ರೀತಿಯಾಗಿ ಬೇರೆ ಬೇರೆ ರೀತಿಯಾದ ವ್ಯವಸಾಯ ಕ್ರಮಗಳನ್ನು ಅಳವಡಿಸ್ಕೊಳ್ಳೋದ್ರಿಂದ, ಈಗ ಸಾವಯವ ಅಥವಾ ನೈಸರ್ಗಿಕ ಕೃಷಿ ಒಂದು ಪದ್ಧತಿಯನ್ನು ಅಳವಡಿಸ್ಕೊಳ್ಳೋದ್ರಿಂದ ಈ ಒಂದು ರಾಸಾಯನಿಕಗಳ ಬಳಕೆ ಕಡಿಮೆ ಇರುತ್ತೆ. ಸೊ ಈ ರಾಸಾಯನಿಕಗಳನ್ನು ಕಡಿಮೆ ಮಾಡಿದಷ್ಟು ಸಹ ಈ ಒಂದು ಮಾಲಿನ್ಯವನ್ನು ನಾವು ತಡೆಗಟ್ಟಬಹುದು. ಮಣ್ಣಿನ ಒಂದು ಮಾಲಿನ್ಯ ಆಗಿರ್ಬೋದು, ಅಥವಾ ವಾಯು ಮಾಲಿನ್ಯ ಆಗಿರ್ಬೋದು, ಮತ್ತು ಪರಿಸರ ಮಾಲಿನ್ಯ. ಒಟ್ಟಾರೆ ಹೇಳ್ಬೇಕಂದ್ರೆ ಪರಿಸರ ಮಾಲಿನ್ಯವನ್ನು ಕಡಿಮೆ ಮಾಡ್ಬೋದು. ಅಂದರೆ ಈಗ ಕೃಷಿಯಲ್ಲಿ ಏನು ಉತ್ಪಾದನೆ ಮಾಡ್ತಕ್ಕಂಥದ್ದು ಒಂದು ಕ್ರಮ ಆದರೆ, ಉತ್ಪಾದನೆ ಆದಮೇಲೆ ಏನು ಬರುತ್ತೆ, ಕೃಷಿಯ ಒಂದು ವೇಸ್ಟ್ ಅಂತ ಹೇಳ್ತೀವಿ ನಾವು. ಈ ವೇಸ್ಟನ್ನು ಸಹ ಅಲ್ಲಲ್ಲೇ ಭಾಳಷ್ಟು ಪ್ರಮಾಣದಲ್ಲಿ ಸುಡ್ತಾ ಇರ್ತಾರೆ. ಇದು ಹೇಗೆ ತೊಂದರೆಯನ್ನು ಕೊಡ್ತದಂತೀರಿ? ಭಾಳ ತೊಂದರೆ ಇದೆ. ಅದು ಏನಂದರೆ, ಈಗ ಪಂಜಾಬ್, ಹರಿಯಾಣ ಒಂದು ರಾಜ್ಯಗಳಲ್ಲಿ ನೀವು ಪ್ರತಿ ವರ್ಷ ಗಮನಿಸ್ಬೋದು, ಸರ್ಕಾರ ಯಾವುದೇ ರೀತಿಯಾದ ಕಟ್ಟುನಿಟ್ಟಿನ ಕ್ರಮ ಅನುಸರಿಸಿದ್ರೂ ಸಹ, ಯಾವುದೇ ಒಂದು ರೂಲ್ಸ್ ತಂದ್ರೂ ಸಹ ಅಲ್ಲಿನ ರೈತರನ್ನ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಇದು ಏನಪ್ಪ ಅಂದರೆ, ಮುಖ್ಯವಾಗಿ ಉಳಿದಂಥ ಕಸ ಕಡ್ಡಿನ ಸುಡೋದ್ರಿಂದ, ಅದರಲ್ಲೂ ಭತ್ತವನ್ನು ಕಟಾವು ಮಾಡಿದ ನಂತರ ಭತ್ತದ ಹುಲ್ಲಿಗೆ ಬೆಂಕಿ ಹಚ್ಚೋದ್ರಿಂದ ಏನಾಗುತ್ತೆ ಅಂದರೆ, ವಾತಾವರಣಕ್ಕೆ ಇಂಗಾಲದ ಡೈಆಕ್ಸೈಡ್ ಆಗಿ ಕನ್ವರ್ಟ್ ಆಗಿ ಅದು ವಾತಾವರಣಕ್ಕೆ ಸೇರಿಕೊಳ್ಳುತ್ತೆ. ಸೊ ಇದು ವಾತಾವರಣಕ್ಕೆ ಸೇರಿಕೊಂಡಾಗ ಏನಾಗುತ್ತೆ ಅಂದರೆ, ಮುಖ್ಯವಾಗಿ ಆ ಒಂದು ಸಮಯದಲ್ಲಿ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ವಾತಾವರಣದಲ್ಲಿ ಹೆಚ್ಚಿನ ನೀರಿನ ಅಂಶ ಇರುತ್ತೆ. ಸೊ ಈ ಒಂದು ಅನಿಲಗಳು ಆ ನೀರಿನ ಅಂಶದ ಜೊತೆಗೆ ಸೇರಿಕೊಂಡು ಫಾಗ್ ಆಗಿ ಕನ್ವರ್ಟ್ ಆಗಿ, ಅಥವಾ ಫಾಗ್ ಮತ್ತು ಇದು ಮತ್ತು ಸ್ಮೋಕ್ ಎರಡು ಹೇಳಿ ಸ್ಮಾಗ್ ಅಂತೀವಿ. ಸ್ಮಾಗ್ ಆಗೋದ್ರಿಂದ ಇದು ಎಲ್ಲ ಸಾರ್ವಜನಿಕರಿಗೆ ಒಂದು ಉಸಿರಾಟದ ತೊಂದರೆ ಆಗ್ಬೋದು, ಮತ್ತು ಚಿಕ್ಕ ಮಕ್ಕಳುಗಳು, ಅದರಲ್ಲೂ ಚಿಕ್ಕ ಮಕ್ಕಳಿಗೆ ಈ ಒಂದು ಉಸಿರಾಟದ ತೊಂದರೆ ಆಗುತ್ತೆ ಈ ಸ್ಮಾಗಿಂದ.
ನೋಡ್ತಿರ್ತೀವಿ ಡೆಲ್ಲಿ ಭಾಗದಲ್ಲೆಲ್ಲ ಸಾಕಷ್ಟು ಫಾಗ್ ಬಿದ್ದಿದೆ. ಇವತ್ತು ಹೋಗಲಿಕ್ಕೆ ರಸ್ತೆಗಳು ಕಾಣಿಸ್ತಾ ಇಲ್ಲ, ಫ್ಲೈಟ್ಗಳೆಲ್ಲ ಬದಲಾವಣೆ ಆಗಿದ್ದಾವೆ, ಫ್ಲೈಟ್ ಟೈಮಿಂಗ್ ಚೇಂಜ್ ಆಗಿದ್ದಾವೆ. ಅಂದರೆ ಇದೆಲ್ಲ ಕಾರಣಗಳು ಆಗ್ತಕ್ಕಂಥದ್ದು ಒಂದು ವಾತಾವರಣದಲ್ಲಿ ಆಗ್ತಕ್ಕಂಥ ಬದಲಾವಣೆನ ಅಂತ ಹೇಳ್ಬೋದು. ಹೌದು, ಪಂಜಾಬ್ ಮತ್ತು ಹರಿಯಾಣದಲ್ಲಿ ಭತ್ತದ ಹುಲ್ಲನ್ನು ಸುಟ್ಟಿದ್ದು ಈ ಒಂದು ಡೆಲ್ಲಿಯ ಭಾಗದಲ್ಲಿ ಎಫೆಕ್ಟ್ ಆಗ್ತಾ ಇರುತ್ತೆ. ಸೊ ಅದರಿಂದ ಈ ಎರಡು ರಾಜ್ಯಗಳೇ ಆ ಒಂದು ಡೆಲ್ಲಿಯ ಒಂದು ಸ್ಮಾಗ್ ಎಫೆಕ್ಟ್ ಏನು ಬರುತ್ತಲ್ಲ ಅದಕ್ಕೆ ಮೂಲ ಕಾರಣ. ಈಗ ರಾಸಾಯನಿಕಗಳು ಬಳಸೋದು ಅನಿವಾರ್ಯವಾಗಿಬಿಟ್ಟಿದೆ ಕೃಷಿಯಲ್ಲಿ. ರಾಸಾಯನಿಕ ಇರಲಾರ್ದೆ ರೈತರು ಹೇಳೋದು ಇಲ್ಲ, ಇಳುವರಿನ ಬರೋದಿಲ್ಲ, ನಾವು ರಾಸಾಯನಿಕ ಬಳಸಲೇ ಹೋದಲ್ಲಿ ಕ್ವಿಂಟಾಲು ತಕ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಒಂದು ಮನೋಭಾವನೆ ರೈತರಲ್ಲಿ ಬಂದುಬಿಟ್ಟಿದೆ. ಹೌದು, ಯಾಕಂದರೆ ವರ್ಷದಿಂದ ವರ್ಷಕ್ಕೆ ಜನಸಂಖ್ಯೆ ಜಾಸ್ತಿ ಆಗ್ತದೆ. ಈಗಾಗಲೇ ನಾವು ನಮ್ಮ ದೇಶ ಜನಸಂಖ್ಯೆಯಲ್ಲಿ ವರ್ಲ್ಡ್ನಲ್ಲಿ ನಂಬರ್ 1 ಇದೆ ಭಾರತ ದೇಶದ್ದು. ಹೌದು, ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ಜನಸಂಖ್ಯೆ ಆಗುವ ಸಾಧ್ಯತೆಗಳು ಇದಾವಂತಕ್ಕಂಥದ್ದು ವರದಿಗಳು ಬರ್ತಾ ಇದ್ದಾವೆ. ಇವರಿಗೆಲ್ಲ ಅನ್ನವನ್ನು ಆಹಾರವನ್ನು ಹಾಕಬೇಕಾದ್ರೆ ರೈತರು ಹೆಚ್ಚಿಗೆ ಬೆಳೆಯಲೇಬೇಕು. ಹೆಚ್ಚಿಗೆ ಬೆಳಿಬೇಕಾದಾಗ ರಾಸಾಯನಿಕ ಬಳಕೆಯನ್ನು ಮಾಡಲೇಬೇಕು ಅಂತ ಹೇಳ್ತಾರೆ. ಸಂಪೂರ್ಣವಾಗಿ ರಾಸಾಯನಿಕ ಗೊಬ್ಬರಗಳನ್ನು ಬಳಸಲೇಬೇಡ್ರಿ ಅನ್ನೋದಕ್ಕಿಂತಲೂ ಅದನ್ನು ಬಳಸೋ ರೀತಿ ಸಹ ಭಾಳ ಮುಖ್ಯ. ಸೊ ಈಗ ಸಾರಜನಕ ಇರ್ಬೋದು, ರಂಜಕ ಇರ್ಬೋದು, ಪೊಟ್ಯಾಷ್ ಗೊಬ್ಬರಗಳಿರ್ತಕ್ಕಂಥದ್ದು ಅವುಗಳನ್ನು ಹೆಚ್ಚು ನಿಮಗೆ ಒಂದು ಬೆಳೆಗೆ ಬೇಕಾಗಿದ್ದಕ್ಕಿಂತಲೂ ಹೆಚ್ಚಿಗೆ ಪ್ರಮಾಣದಲ್ಲಿ ನಾವೇನು ಹೇಳ್ತೀವಿ 150 kg ಸಾರಜನಕ ಒಂದು ಹೆಕ್ಟೇರ್ಗೆ ಬೇಕು ಅಂದರೆ ರೈತರು ಏನಾಗ್ತಾಯಿದ್ರೆ 300 - 350 kgವರೆಗೂ ಹೋಗ್ತಾ ಇದ್ದಾರೆ. ಅವ್ರು ಏನು ಮಾಡ್ತಾರೆ, ಮೊದಲನೇ ಬಾರಿಗೆ ಅದು ಗಿಡ ಸಣ್ಣದಿದ್ದಾಗೂ ಸಹ ಅದು ಏನು ರಾಸಾಯನಿಕಗಳ ಗೊಬ್ಬರಗಳು ಬೇಕಿಲ್ಲ ಅಂದ ಸಮಯದಲ್ಲೂ ಸಹ ಹೋಗಿ ಡಂಪ್ ಮಾಡ್ತಾರೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಹೆಚ್ಚಾದಂಥ ಒಂದು ರಾಸಾಯನಿಕ ಗೊಬ್ಬರಗಳು ನೀರಿನ ಮೂಲಕ ಹೋಗಿ ಹೊರಗಡೆ ಹೋಗ್ತವೆ. ಗಿಡಕ್ಕೆ ಬೇಕಾಗಿಲ್ದಿದ್ದಾಗ ಹೆಚ್ಚಿಗೆ ಕೊಡ್ತಾರೆ, ಬೇಕಾದಾಗ ಕಡಿಮೆ ಕೊಡ್ತಾರೆ. ಸೊ ಇದರಿಂದ ನೀವು ಎರಡೂ ರೀತಿಯಾಗಿ ನಾವು ಯಾವಾಗ ಹೆಚ್ಚು ಪ್ರಮಾಣದಲ್ಲಿ ಬೇಕಾಗುತ್ತೆ ಆವಾಗ ಮಾತ್ರ ಕೊಡೋದ್ರಿಂದ ನಾವು ರಾಸಾಯನಿಕ ಗೊಬ್ಬರಗಳನ್ನು ಕಡಿಮೆನೂ ಮಾಡ್ಬೋದು ಮತ್ತು ಗಿಡಕ್ಕೆ ಬೇಕಾದಂಥ ರೀತಿಯೂ ಸಹ ಕೊಡ್ಬೋದು. ಸೊ ಅದರಿಂದ ರೈತರು ನಾವು ರಾಸಾಯನಿಕ ಗೊಬ್ಬರಗಳನ್ನು ಬಳಸಬೇಕಾದ್ರೆ ವೈಜ್ಞಾನಿಕವಾಗಿ ಅಥವಾ ಒಂದು ಬೆಳೆಯ ಹಂತಗಳನ್ನು ನೋಡ್ಕೊಂಡು ಕೊಡಬೇಕಾಗುತ್ತೆ. ಇನ್ನು ಮುಖ್ಯವಾಗಿ ಪ್ರತಿ ವರ್ಷ ನಾವು ಏಪ್ರಿಲ್ 22ರಂದು ವಿಶ್ವ ಭೂ ದಿನಾಚರಣೆಯನ್ನು ಆಚರಣೆ ಮಾಡ್ತಿರ್ತೀವಿ. ಏನಿದು ವಿಶ್ವ ಭೂ ದಿನಾಚರಣೆ, ಯಾವಾಗಿಂದ ಪ್ರಾರಂಭ ಆಗಿದೆಯಲ್ಲ? ನೀವು ಹೇಳ್ದಂಗೆ ಹೆಚ್ಚುತ್ತಿರುವ ಜನಸಂಖ್ಯೆ ಇರ್ಬೋದು, ನಮ್ಮ ಭೂಮಿಯ ಭೂಪ್ರದೇಶ ಮಣ್ಣಿನ ಸವಕಳಿ ಆಗ್ತಾ ಇರ್ತಕ್ಕಂಥದ್ದು ಇರ್ಬೋದು, ಮತ್ತು ಈ ಒಂದು ನಶಿಸಿ ಹೋಗ್ತಾ ಇರ್ತಕ್ಕಂಥ ಅಥವಾ ಕ್ಷೀಣಿಸುತ್ತಿರುವ ಒಂದು ಪರಿಸರ ಇರ್ಬೋದು, ಅರಣ್ಯ ನಾಶ ಇರ್ಬೋದು, ಮತ್ತು ನೀರಿನ ಮಾಲಿನ್ಯ, ಮಣ್ಣಿನ ಮಾಲಿನ್ಯ, ಇವೆಲ್ಲವುಗಳನ್ನು ನಾವು ಗಮನದಲ್ಲಿಟ್ಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏಪ್ರಿಲ್ 22ರಂದು ಪರಿಸರ ಕಾಳಜಿ ಮತ್ತು ಭೂಮಿಯ ರಕ್ಷಣೆ ಜನಜಾಗೃತಿ ಮೂಡಿಸಲು ಒಂದು ವಿಶ್ವ ಭೂಮಿ ದಿನವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಸೊ ನಾವು ಕೃಷಿಯಲ್ಲಿ ಹೇಗೆ ಮಣ್ಣಿನ ದಿನವಾಗಿ ವಿಶ್ವ ಮಣ್ಣು ದಿನಾಚರಣೆಯಾಗಿ ಏನು ಆಚರಣೆ ಮಾಡ್ತೀವಿ, ಸಾರ್ವಜನಿಕರು ಎಲ್ರಿಗೂ ಸೇರಿ ವಿಶ್ವ ಭೂಮಿ ದಿನಾಚರಣೆಯಾಗಿ ಏಪ್ರಿಲ್ 22ರಂದು ನಾವು ಆಚರಣೆ ಮಾಡ್ತೀವಿ. ಸೊ ಸುಮಾರು 190 ದೇಶಗಳಲ್ಲಿ ಈ ಒಂದು ದಿನವನ್ನು ವಿಶ್ವ ಭೂಮಿ ದಿನಾಚರಣೆಯಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಇತ್ತೀಚಿನ ದಿನದಲ್ಲೇ ಮಾಡ್ತಿರ್ತಕ್ಕಂಥದ್ದೆಲ್ಲ 1970ರಲ್ಲೇ ಪ್ರಾರಂಭ ಆಯಿತು. ಸೊ ಮೊದಲನೇದಾಗಿ ಮಾರ್ಚ್ 21ರಂದು ಇದು ಆಚರಣೆ ಮಾಡ್ತಾಯಿದ್ರು. ಏನು 1970ರಲ್ಲಿ USA ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ನಡೆದಂಥ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಈ ಮಣ್ಣಿನ ಅಥವಾ ಭೂಮಿಯ ಒಂದು ಸಂರಕ್ಷಣೆ ಮಾಡಬೇಕು, ಪರಿಸರ ಕಾಳಜಿ ಮಾಡಬೇಕು ಅಂತ ಒಂದು ಉದ್ದೇಶದಿಂದ ಎಲ್ಲ ಒಂದು ಭಾಗವಹಿಸಿದ ದೇಶಗಳು ಏಪ್ರಿಲ್ 22ರಂದು ವಿಶ್ವ ಭೂಮಿ ದಿನಾಚರಣೆಯಾಗಿ ಮಾಡೋಣ, ಎಲ್ಲ ಸಾರ್ವಜನಿಕರಿಗೆ ಒಂದು ಪರಿಸರ ಇದೊಂದು ಸಂರಕ್ಷಣೆ ಬಗ್ಗೆ ತಿಳಿಸೋಣ ಅಂತ ಹೇಳಿ ಈ ಒಂದು ದಿನಾಚರಣೆಯನ್ನು ಪ್ರಾರಂಭ ಮಾಡಿದ್ರು. ಈ ನೋಡಿ, ನಾವು ಹೇಳ್ತಾ ಇರ್ತೀವಿ ಇರುವುದೊಂದೇ ಭೂಮಂಡಲ ಇರುವುದು ಒಂದೇ ಇದೆ. ಈ ಭೂಮಂಡಲ ರಕ್ಷಣೆಯನ್ನು ಮಾಡ್ತಕ್ಕಂಥ ಜವಾಬ್ದಾರಿ ಸಾರ್ವಜನಿಕರ ಮೇಲೆ, ನಮ್ಮೆಲ್ಲರ ಮೇಲಿದೆ. ಈ ವರ್ಷದ ಒಂದು ಧ್ಯೇಯವಾಕ್ಯ, ಘೋಷವಾಕ್ಯ ಅಂತಂದರೆ ಪ್ಲಾಸ್ಟಿಕ್ ವರ್ಸಸ್ ಪ್ಲ್ಯಾನೆಟ್ ಅಂತೇಳಿ. ಏನಂತಿರ್ತಾವು ಕೃಷಿ ತಜ್ಞರಾಗಿ ಈ ಒಂದು ಪ್ಲಾಸ್ಟಿಕ್ ಮಾಲಿನ್ಯ ಅಥವಾ ಪ್ಲಾಸ್ಟಿಕ್ ಪೊಲ್ಯೂಷನ್ ಯಾವ ರೀತಿ ಆಗ್ತಾ ಇದೆ ಕೃಷಿಗೆ ಬಂದಾಗ, ಮತ್ತು ಒಟ್ಟಾರೆ ಯಾವ ರೀತಿ ಒಂದು ಪೊಲ್ಯೂಷನ್ ಆಗ್ತದೆ ಅಂದರೆ ಪ್ಲಾಸ್ಟಿಕ್ ಒಂದು ಮೂಲ ಕಾರಣ ಈ ಒಂದು ಮಣ್ಣಿನ ನಾಶ ಇರ್ಬೋದು ಅಥವಾ ಮಣ್ಣಿನ ಮಾಲಿನ್ಯ, ವಾಯು ಮಾಲಿನ್ಯ ಎಲ್ಲದಕ್ಕೂ ಇದು ಒಂದು ಮೂಲ ಕಾರಣವೂ ಇದೆ. ಯಾಕೆಂದರೆ ಕೆಲವೊಂದು ಕಡೆ ಪ್ಲಾಸ್ಟಿಕ್ನ ಸುಡ್ತಾರೆ, ಅದರಿಂದ ವಾಯು ಮಾಲಿನ್ಯ ಆಗುತ್ತೆ. ಕೆಲವೊಂದು ಕಡೆ ಮಣ್ಣಿಗೆ ಸೇರಿಸ್ತಾರೆ, ಅವು ಕೊಳೆಯೋದಿಲ್ಲ. ವರ್ಷಾನುಗಟ್ಟಲೆ ಭೂಮಿನಲ್ಲಿ ಇರ್ತಕ್ಕಂಥ ಒಂದು ಪ್ಲಾಸ್ಟಿಕ್ಕು ಇರ್ತವೆ, ಅವು ಕೊಳೆಯೋದಿಲ್ಲ, ಅವು ಮಣ್ಣಿನ ಒಂದು ಮಾಲಿನ್ಯವನ್ನು ಆರೋಗ್ಯ ಹಾಳು ಮಾಡ್ತವೆ. ಅದೇ ರೀತಿಯಾಗಿ ನೀವು ಸಮುದ್ರದಲ್ಲಿ ನೋಡ್ಬೋದು, ನದಿನಲ್ಲಿ ನೋಡ್ಬೋದು, ಹೆಚ್ಚು ಪ್ಲಾಸ್ಟಿಕ್ ಹೋಗೋದ್ರಿಂದ ಆ ಒಂದು ನೀರಿನಲ್ಲಿರ್ತಕ್ಕಂಥ ಜೀವಜಂತುಗಳು, ಜಲಚರ ಪ್ರಾಣಿಗಳಲ್ಲಿ ಏನಾಗ್ತಾ ಇದೆ ಅಂದರೆ ಈ ಪ್ಲಾಸ್ಟಿಕ್ ಒಂದು ಸೇರಿಕೊಂಡು ಅನೇಕ ಒಂದು
ಜಲಚರಗಳು ಸಂತತಿಯನ್ನೇ ಹಾಳಾಗ್ತಾ ಇದ್ದಾವೆ. ಇವಕ್ಕೆಲ್ಲಕ್ಕೂ ಮುಖ್ಯ ಕಾರಣ ಏನಪ್ಪ ಅಂದರೆ ಪ್ಲಾಸ್ಟಿಕ್. ಸೊ ಅನೇಕ ನಗರಗಳು ನೀವು ನೋಡ್ಬೋದು ಪ್ಲಾಸ್ಟಿಕ್ ಮುಕ್ತ ನಗರವಾಗಿ ಘೋಷಣೆ ಮಾಡಿದ್ದಾರೆ. ಪ್ಲಾಸ್ಟಿಕ್ ಬಳಸಬಾರ್ದು, ನಾವು ಪ್ಲಾಸ್ಟಿಕ್ ಬದಲಾಗಿ ಯಾವ್ಯಾವ ಒಂದು ರೀತಿಯ ಒಂದು ಕ್ಯಾರಿ ಬ್ಯಾಗ್ ಇರ್ಬೋದು, ಬಯೋಪ್ಲಾಸ್ಟಿಕ್ ಅಂತ ಇತ್ತೀಚೆಗೆ ಬರ್ತಾ ಇದೆ, ಬಯೋಪ್ಲಾಸ್ಟಿಕ್ ಅಂತೇಳಿ. ಹೌದು, ಯಾವುದು ಡಿಗ್ರೇಡಬಲ್ ಇರ್ತವೆ, ಯಾವುದು ನೈಸರ್ಗಿಕವಾಗಿ ಡಿಗ್ರೇಡ್ ಆಗ್ತವೆ ಅಂಥ ಪ್ಲಾಸ್ಟಿಕ್ನ ಬಳಸೋದ್ರಿಂದ ಈ ಪ್ಲಾಸ್ಟಿಕ್ ಮುಕ್ತ ಒಂದು ನಗರ ಅಥವಾ ಒಂದು ಪರಿಸರವನ್ನು ನಾವೇ ಮಾಡ್ಕೋಬೋದು. ಈಗ ನೋಡ್ರಿ, ಕೃಷಿಯಲ್ಲಿ ಪ್ಲಾಸ್ಟಿಕ್ ಬಳಸದೇ ಇರೋದು ಅನಿವಾರ್ಯನೇ. ಯಾಕಂದರೆ ಇತ್ತೀಚೆಗೆ ಪ್ಲಾಸ್ಟಿಕ್ ಹೊದಿಕೆಯನ್ನು ಹಾಕ್ತಿದ್ದಾರೆ. ವಿಶೇಷವಾಗಿ ತರಕಾರಿ ಬೆಳೆ ಬೆಳೆಯೋನವರು, ಕೆಲವೊಂದು ಕಾಯಿಪಲ್ಯ ಬೆಳೆಯುವಂಥವ್ರು ಇರ್ಬೋದು, ಹಣ್ಣಿನ ಬೆಳೆ ಬೆಳೆಯುವಂಥವ್ರು ಇರ್ಬೋದು, ತೋಟಗಾರಿಕೆ ಬೆಳೆಗಳನ್ನು ಬೆಳೆಯೋರು ಪ್ಲಾಸ್ಟಿಕ್ ಹೊದಿಕೆಯನ್ನು ಹಾಕ್ತಾರೆ. ಆಮೇಲೆ ಮತ್ತು ಡ್ರಿಪ್ ಇರಿಗೇಷನ್ಗೆಲ್ಲ ಪ್ಲಾಸ್ಟಿಕ್ ಪೈಪ್ಗಳನ್ನ ಹಾಕ್ತೀವಿ. ಅಂಡರ್ಗ್ರೌಂಡ್ ಎಲ್ಲ ಪೈಪ್ಲೈನ್ಗಳು ಪ್ಲಾಸ್ಟಿಕ್ ಇರ್ತವೆ. ಯಾಕಂದರೆ ಪ್ಲಾಸ್ಟಿಕ್ಕು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿಬಿಟ್ಟಿದೆ. ಪ್ಲಾಸ್ಟಿಕ್ ಇರಲಾರ್ದೆ ನಮ್ಮ ಜೀವನನ ಇಲ್ಲೇನಪ್ಪ ಅಂತಕ್ಕಂಥ ಮಟ್ಟಕ್ಕೆ ಬಂದಾಗ ಪ್ಲಾಸ್ಟಿಕ್ಕನ್ನು ಬಳಸಬಾರ್ದು ಅಂತಂದಾಗ ಹೇಗೆ ಸಾಧ್ಯ ಇದನ್ನು? ನಾವು ಏನು ಕೃಷಿಗಿಂತಲೂ ಸಾಮಾನ್ಯ ಒಂದು ಸಾರ್ವಜನಿಕರು ಇವರೇನು ಅವರೇ ಹೆಚ್ಚು ಪ್ಲಾಸ್ಟಿಕ್ನ ಬಳಸ್ತಕ್ಕಂಥದ್ದು. ಕ್ಯಾರಿ ಬ್ಯಾಗ್ಲಿರ್ಬೋದು, ಪ್ರತಿಯೊಂದು ವಸ್ತುಗಳನ್ನು ಸಂಗ್ರಹ ಮಾಡೋಕ್ಕಿರ್ಬೋದು ಅಥವಾ ಬೇರೆ ಹೊರಗಡೆಯಿಂದ ಅಂಗಡಿಯಿಂದ ತರ್ತಕ್ಕಂಥದ್ದು ಇರ್ಬೋದು, ನಾವು ಸಾರ್ವಜನಿಕರೇ ಹೆಚ್ಚು ಬಳಸ್ತಾರೆ. ಕೃಷಿಯಲ್ಲಿ ಬಹಳ ಕಡಿಮೆ. ನೀವು ಆಗಲೇ ಹೇಳಿದೆ ಪ್ಲಾಸ್ಟಿಕ್ ಹೊದಿಕೆ ಅಂತ. ಈಗ ನಮ್ಮಲ್ಲಿ ಹೊದಿಕೆ ಆಗಿ ಪ್ಲಾಸ್ಟಿಕ್ನ ಬಳಸ್ತಾ ಇರ್ತಕ್ಕಂಥದ್ದು ಅದು ಬಯೋಡಿಗ್ರೇಡಬಲ್. ಸೊ ಅದರಲ್ಲೂ ಬೇರೆ ಬೇರೆ ರೀತಿಯಾದ ಮೈಕ್ರಾನ್ ಥಿಕ್ನೆಸ್ ಇರ್ತಕ್ಕಂಥ ಒಂದು ಪ್ಲಾಸ್ಟಿಕ್ ಹೊದಿಕೆನೂ ನಾವು ನೋಡ್ತೀವಿ. ಅವು ಏನಾಗುತ್ತೆ ಅಂದರೆ ಭೂಮಿಗೆ ಸೇರಿಕೊಂಡು ಅವು ಡಿಗ್ರೇಡ್ ಆಗಿ ಅವು ಭೂಮಿ ಒಳಗಡೆ ಸೇರ್ಕೊಬಿಡ್ತವೆ. ಅವು ಅದರಿಂದ ಕೊಳ್ತು ಹೋಗ್ತವೆ, ಯಾವುದೇ ರೀತಿಯಾದ ತೊಂದರೆ ಇರೋದಿಲ್ಲ. ಸೊ ಮತ್ತೆ ನೀವು ಪ್ಲಾಸ್ಟಿಕ್ ಪೈಪ್ ಅಂತ ಹೇಳಿದ್ರಿ, ಅದು ಯಾವುದೇ ರೀತಿಯಾದ ತೊಂದರೆ ಆಗೋದಿಲ್ಲ. ಯಾಕೆಂದರೆ ಅದನ್ನು ಪ್ರತಿ ವರ್ಷ ಮತ್ತೆ ಮತ್ತೆ ಬಳಸ್ತಲೇ ಇರ್ತೀವಿ. ಸೊ ಅದರಿಂದ ನೀವು ಬೇರೆ ಒಂದು ಸಾರ್ವಜನಿಕರಿಗೆ ಕಂಪೇರ್ ಮಾಡಿಕೊಂಡ್ರೆ ಅಥವಾ ಹೋಲಿಕೆ ಮಾಡಿಕೊಂಡ್ರೆ, ಈಗ ನಿಮ್ಮ ಮಾತಿನ ತಾತ್ಪರ್ಯ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಬಹಳ ತೊಂದರೆ ಕೊಡ್ತಾ ಇದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅದರಲ್ಲೂ ನೀವು ಪ್ಲಾಸ್ಟಿಕ್ನ ಬಳಸಬೇಕಾದ್ರೆ ಇದು ಎಷ್ಟು ಒಂದು ದಪ್ಪ ಇದೆ, ಎಷ್ಟು ಮೈಕ್ರಾನ್ ಇದೆ ಅದನ್ನು ನೋಡಿ ನೀವು, ಅಥವಾ ಇದು ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್ಕಾ ಅಥವಾ ಡಿಗ್ರೇಡ್ ಆಗದೇ ಇರ್ತಕ್ಕಂಥ ಒಂದು ಪ್ಲಾಸ್ಟಿಕ್ಕಾ, ಇವೆಲ್ಲವನ್ನ ಗಮನಿಸ ಇಟ್ಕೊಂಡ್ರೆ ನೀವು ಪ್ಲಾಸ್ಟಿಕ್ ಮುಕ್ತ ಒಂದು ಜೀವನವನ್ನು ಸಹ ಮಾಡ್ಬೋದು. ಪ್ಲಾಸ್ಟಿಕ್ ನಮ್ಮ ಶರೀರವನ್ನು ಸೇರಿತು ಅಂದರೆ ಕ್ಯಾನ್ಸರ್ ಆಗುತ್ತಂತ ಹೇಳ್ತಾರೆ. ಕ್ಯಾನ್ಸರ್ ಒಂದು ಸಹ ಬರ್ತಕ್ಕಂಥ ಅಪಾಯಗಳಿರ್ತವೆ ಪ್ಲಾಸ್ಟಿಕ್ಕು. ಅದನ್ನು ಬಳಸಲೇಬಾರ್ದು ನಮ್ಮ ಜೀವನದಲ್ಲಿ. ಈಗ ಏನೋ ವಾಟರ್ ಸ್ಟೋರೇಜ್ ಸ್ಟ್ರಕ್ಚರ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ಇದಕ್ಕಾಗಿ ಪ್ಲಾಸ್ಟಿಕ್ಕಲ್ಲಿ ನಾವು ಉಪಯೋಗ ಮಾಡ್ತಿರ್ತೀವಿ. ಇದನ್ನು ಬಳಸೋದ್ರಿಂದ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮ ಇದೆ ಅಂತಕ್ಕಂಥ, ದುಷ್ಪರಿಣಾಮ ಆಗುತ್ತಂತಕ್ಕಂಥ ವಿಚಾರ ಹೇಳ್ತಿದ್ದಾರೆ. ಇವತ್ತಿನ ಒಂದು ವಿಶ್ವ ಭೂ ದಿನಾಚರಣೆ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ವರ್ಸಸ್ ಪ್ಲಾನೆಟ್ಟು, ಈ ಹೇಗೆ ಪ್ಲಾಸ್ಟಿಕ್ ಬಳಸದಂತೆ ಮಾಡಬೇಕಾದ್ರೆ ಯಾವ ಬೇರೆ ಪರ್ಯಾಯ ಮಾರ್ಗಗಳೇನಿದಾವೆ ಇದಕ್ಕೆ? ಪ್ಲಾಸ್ಟಿಕ್ಕನ್ನು ನಮ್ಮ ಜೀವನದಿಂದ ತೆಗೆದು ಹಾಕಲಿಕ್ಕೆ ಏನು ಪರ್ಯಾಯ ಮಾರ್ಗಗಳು? ಈಗ ಪ್ಲಾಸ್ಟಿಕ್ಕನ್ನು ನಾವು ಯಥೇಚ್ಛವಾಗಿ ಬಳಸ್ತಾ ಇರ್ತಕ್ಕಂಥದ್ದು ಪ್ರತಿನಿತ್ಯದ ಒಂದು ಕೆಲಸ ಕಾರ್ಯಗಳಿಗೆ. ಸೊ ಕೃಷಿಯಲ್ಲಿ ಕಡಿಮೆ ಇರ್ಬೋದು, ಅದು ಪ್ರತಿನಿತ್ಯ ಬಳಸ್ತಕ್ಕಂಥದ್ದು ಈ ಪ್ಲಾಸ್ಟಿಕ್ಕನ್ನು ಬಳಸ್ತಾ ಇರೋದ್ರನ್ನ ಅದನ್ನು ನಾವು ಬೇರೆ ರೀತಿಯಾಗಿ, ಈಗ ನಾವು ತರಕಾರಿ ತರಕ್ಕಾಗಿರ್ಬೋದು ಅಥವಾ ಕಾಯಿ ಪಲ್ಯ ಅಥವಾ ಬೇರೆ ದಿನಸಿ ತರ್ತಕ್ಕಂಥದ್ದು ನಾವೇ ಸ್ವಂತ ನಮ್ಮ ಬ್ಯಾಗನ್ನೇ ತೊಗೊಂಡೋಗಿ ನಾವು ಅದರಿಂದ ತರೋದ್ರಿಂದ ಪ್ಲಾಸ್ಟಿಕ್ನ ಅಲ್ಲಿ ಅವಾಯ್ಡ್ ಮಾಡ್ಬೋದು. ಪ್ರತಿಯೊಂದು ಅಷ್ಟೇ. ಸೊ ಬೇರೆ ಬೇರೆ ರೀತಿಯಾದ ಒಂದು ಸಂಗ್ರಹ ಮಾಡೋದಕ್ಕೆ ಪ್ಲಾಸ್ಟಿಕ್ ಅಲ್ಲದೇ ಬೇರೆ ಬೇರೆ ರೀತಿಯಾದ ಒಂದು ವಸ್ತುಗಳಿದ್ದಾವೆ, ಅವುಗಳಿಂದ ನಾವು ಸಂಗ್ರಹ ಮಾಡಿಕೊಂಡ್ರೆ ಪ್ಲಾಸ್ಟಿಕ್ಕನ್ನು ನಾವು ಅವಾಯ್ಡ್ ಮಾಡ್ಬೋದು. ಈಗ ನೋಡಿ, ಸರ್ಕಾರ ಮಟ್ಟದಲ್ಲಿ ಒಂದು ಏನು ಪಾಲಿಸಿ ನಿರ್ಣಯಗಳಂತ ಹೇಳ್ತೀವಿ ನಾವು, ಆಡಳಿತಾತ್ಮಕವಾದಂಥ ನಿರ್ಣಯಗಳನ್ನು ತೆಗೆದುಕೊಂಡಾಗ ಪ್ಲಾಸ್ಟಿಕ್ ಉತ್ಪಾದನೆ, ಏನು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬ್ಯಾಗ್ಗಳ ಉತ್ಪಾದನೆಯನ್ನು ಬಂದ್ ಮಾಡಿಬಿಟ್ರೆ ಇದಕ್ಕೆ ಕಡಿವಾಣ ಹಾಕ್ಬೋದು. ಹೌದು, ಸರ್ಕಾರ ಮಟ್ಟದಲ್ಲಿ ಇದಕ್ಕೆ ಸ್ಟ್ರಾಂಗ್ ಆಗಿ ಪಾಲಿಸಿ ಡಿಸಿಷನ್ ಆದರೆ ಒಳ್ಳೆಯದು ಅಲ್ವಾ? ಈಗ ಸಾರ್ವಜನಿಕರಿಗೆ ಒಂದು ಮಾಹಿತಿ ಅಥವಾ ಒಂದು ಅವೇರ್ನೆಸ್ ಮೂಡಿಸ್ತಕ್ಕಂಥದ್ದು, ಜಾಗೃತಿ ಮೂಡಿಸ್ತಕ್ಕಂಥದ್ದು, ಅದ್ರ ಜೊತೆಗೆ ಸರ್ಕಾರನೂ ಸಹ ಬಹಳ ಮುಖ್ಯ. ಯಾಕೆಂದರೆ ಉತ್ಪಾದನೆಯಲ್ಲಿ ಮೊದಲನೇದಾಗೇ ನಾವು ಅದನ್ನು ಮಾಡಬೇಡ್ರಿ ಅಂತ ನಾವು ರೆಸ್ಟ್ರಿಕ್ಟ್ ಮಾಡಿದ್ರೆ ನಾವು ಸಾರ್ವಜನಿಕರು ಸಹ ಅದನ್ನು ಪ್ಲಾಸ್ಟಿಕ್ಕನ್ನು ಬಳಸೋದನ್ನು ನಿಲ್ಲಿಸ್ತಾರೆ. ಸೊ ಸರ್ಕಾರದ ಮಟ್ಟದಲ್ಲೂ ಸಹ ಈ ಒಂದು ಪ್ಲಾಸ್ಟಿಕ್ನ ಉತ್ಪಾದನೆಯೂ ಸಹ ಮೊದಲಿಗೆ ಸ್ಥಗಿತಗೊಳಿಸಬೇಕು. ಈಗ ಪ್ಲಾಸ್ಟಿಕ್ ಬ್ಯಾಗ್ಗಳು ಹೇಗೆ ಅಂಗಡಿಯಲ್ಲಿ ಸಿಗ್ತಾ ಇದ್ದಾವೆ, ಅದೇ ರೀತಿಯಾಗಿ ಸಣ್ಣ ತಿಳುವಾದಂಥ ಕಾಟನ್ ಬ್ಯಾಗ್ಗಳು ಮಾರ್ಕೆಟಿಗೆ ಬಂದರೆ ಖಂಡಿತ ಪ್ಲಾಸ್ಟಿಕ್ಕನ್ನು ಬಂದ್ ಮಾಡಿ ಕಾಟನ್ ಬ್ಯಾಗ್ಗಳನ್ನು ಕೊಟ್ಟರೆ ಕಾಟನ್ ಉತ್ಪಾದನೆಯೂ ಜಾಸ್ತಿ ಆಗುತ್ತೆ, ಕಾಟನ್ಗೆ ಒಳ್ಳೆ ಬೆಲೆ ಸಿಗುತ್ತೆ ರೈತರಿಗೆ, ಆಮೇಲೆ ಪರಿಸರ ಮಾಲಿನ್ಯ ಕಡಿಮೆ ಆಗುತ್ತೆ, ಕಾಟನ್ ಬ್ಯಾಗ್ಗಳು ಮರುಬಳಕೆಯನ್ನು ಮಾಡಬಹುದು, ಅದನ್ನು ಸಾಕಷ್ಟು ಬರ್ತವೆ. ಈ ಅಂತ ಒಂದು ನಿರ್ಧಾರಗಳು ಸರ್ಕಾರ ಮಟ್ಟದಲ್ಲಿ ಆಗಬೇಕು. ಸೊ ಈ ಒಂದು ಖರ್ಚು ವೆಚ್ಚವನ್ನು ಎರಡನ್ನೂ ಗಮನ ಮಾಡಬೇಕು. ಸೊ ಈಗ ನೀವು ಆಗಲೇ ಹೇಳ್ದಂಗೆ ಹತ್ತಿ ಮೂಲ ಆಧಾರ, ಸೆಣಬು ಇರ್ಬೋದು, ಇವೆಲ್ಲವನ್ನು ನಾವು ಉತ್ತೇಜನ ಮಾಡ್ಬೋದು. ಈ ಒಂದು ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ ನಾವು ಇವನ್ನ ಬಳಸ್ರಿ
ಅಥವಾ ಒಂದು ಬೇರೆ ಬೇರೆ ರೀತಿಯಾಗಿ ಉತ್ಪಾದನೆ ಮಾಡೋದ್ರಿಂದ ಸೊ ಮಾರುಕಟ್ಟೆನೂ ಸಹ ಜಾಸ್ತಿ ಆಗುತ್ತೆ, ಪರಿಸರಕ್ಕೂ ಒಳ್ಳೆಯದು, ಮತ್ತೆ ಉತ್ತೇಜನ ಕೊಟ್ಟಂಗೆ ಬಿದ್ದಾಗ ಆಗುತ್ತೆ. ಅವು ಕೊಳತು ಹೋಗ್ತಾವೆ, ಭೂಮಿಯಲ್ಲಿ ಸೇರಿ ಅದು ಗೊಬ್ಬರ ಆಗಿಬಿಡ್ತಾವೆ. ಇವತ್ತ ನೋಡ್ರಿ ಸೆಣಬಿನ ಬ್ಯಾಗ್ ಇರ್ಬೋದು, ತಟ್ಟಿನ ಚೀಲಗಳಿರ್ಬೋದು, ಹತ್ತಿ ಬಟ್ಟೆಯಿಂದ ಮಾಡಿದಂಥ ಚೀಲಗಳಿರ್ಬೋದು, ಇವು ಭೂಮಿ ಮೇಲೆ ಬಿದ್ದಾಗ ಏನೂ ಆತಂಕ ಇಲ್ಲ, ಅದು ಆತಂಕ ಪಡುವಂಥ ವ್ಯವಸ್ಥೆನೇ ಇಲ್ಲ. ಅದು 1 ತಿಂಗಳು 2 ತಿಂಗಳಲ್ಲಿ ಕೊಳತು ಗೊಬ್ಬರ ಆಗಿಬಿಡುತ್ತೆ ಭೂಮಿಗೆ. ಹೌದು, ಆ ವ್ಯವಸ್ಥೆ ಮಾಡಬೇಕು ಮತ್ತು ಸರ್ಕಾರ ಮಟ್ಟದಲ್ಲಿ ಕಟ್ಟುನಿಟ್ಟಿನ ಕ್ರಮಗಳಾಗಬೇಕು. ಉತ್ಪಾದನೆನ ಬಂದ್ ಮಾಡಿಬಿಟ್ರೆ ಇದಕ್ಕೆ ಖಂಡಿತ ಕಡಿವಾಣ ಹಾಕ್ಬೋದು ಅಂತ ಅನ್ಸುತ್ತೆ ನನಗೆ. ಹೌದು ಹೌದು. ಆಮೇಲೆ ತಾವು ಪರಿಸರ ಬದಲಾವಣೆ ಬಗ್ಗೆ ಸಾಕಷ್ಟು ಅಭ್ಯಾಸವನ್ನು ಮಾಡಿದ್ದೀರಿ. ಪರಿಸರ ಬದಲಾವಣೆ ಅಂತಕ್ಕಂಥದ್ದು ಈಗ ನಾವು ಹೇಳ್ತಿರ್ತೀವಿ, ವಾತಾವರಣದಲ್ಲಿ ಉಷ್ಣ ಜಾಸ್ತಿ ಆಗಿದೆ, ಆಮೇಲೆ ಕೆಲವೊಮ್ಮೆ ಹೇಳ್ತಾರೆ ಓಝೋನ್ ಲೇಯರು ಅದಕ್ಕೆ ತೂತು ಬಿದ್ದಿದೆ, ಅದು ಓಝೋನ್ ಲೇಯರ್ ಹಾಳಾಗ್ತಾ ಇದೆ ಅಂತ ಹೇಳ್ತಾರೆ. ಯಾವ ರೀತಿ ಅದು ಓಝೋನ್ ಲೇಯರ್ಗೆ ಹೊಡೆತ ಕೊಡ್ತಾ ಇದೆ? ಮುಖ್ಯವಾಗಿ ನಮ್ಮ ಒಂದು ಏನು ವಾತಾವರಣದಲ್ಲಿರ್ತಕ್ಕಂಥ ಓಜೋನ್ ಪದರ ಏನಿದೆ ಅದು ಒಂದು ಯು ವಿ ರೇಸ್, ಸೂರ್ಯನಿಂದ ಬರ್ತಕ್ಕಂಥ ಅಲ್ಟ್ರಾವೈಲೆಟ್ ರೇಸ್ ಅನ್ನು ನಾವು ಏನು ವಿಕಿರಣಗಳನ್ನು ಅದು ರೆಸ್ಟ್ರಿಕ್ಟ್ ಮಾಡಬೇಕು. ಅದು ಭೂಮಿಗೆ ಬಂದು ಮತ್ತೆ ಭೂಮಿಯಿಂದ ಮತ್ತೆ ವಾತಾವರಣಕ್ಕೆ ಹೋಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅದು ಏನಾದರೂ ರೆಸ್ಟ್ರಿಕ್ಟ್ ಮಾಡಿ ಭೂಮಿಗೆ ಬರೋದನ್ನು ಕಡಿಮೆ ಮಾಡಲಿಲ್ಲ ಅಂದರೆ ಭೂಮಿನಲ್ಲಿರ್ತಕ್ಕಂಥ ವಾತಾವರಣ ಜಾಸ್ತಿ ಆಗುತ್ತೆ. ಈ ಓಜೋನ್ ಪದರ ಏನಿದೆಯಲ್ಲ ನಮ್ಮ ಒಂದು ವಾತಾವರಣದಲ್ಲಿ ಅದು ತೆಳುವಾಗೋದು ಅಥವಾ ಅದರ ಒಂದು ಪದರ ಒಂದು ಗಾತ್ರ ಕಮ್ಮಿ ಆಗ್ತಕ್ಕಂಥದ್ದು ಅಥವಾ ಅದರಲ್ಲಿ ಹೋಲ್ಸ್ ಬಿದ್ದಿದೆ ಅಥವಾ ಹೋಲಾಗಿ ಟೆಂಪ್ರೇಚರ್ ಪರ್ಟಿಕ್ಯುಲರ್ ಒಂದು ಜಾಗದಲ್ಲಿ ಮಾತ್ರ ಜಾಸ್ತಿ ಆಗ್ತಾ ಇದೆ, ಇವೆಲ್ಲವನ್ನು ಸಹ ವಾತಾವರಣದಲ್ಲಿರ್ತಕ್ಕಂಥ ಬದಲಾವಣೆಯ ಒಂದು ಪರಿಣಾಮದಿಂದಾಗಿ ಆ ಒಂದು ಓಜೋನ್ ಪದರ ಕಮ್ಮಿ ಆಗ್ತಾ ಇದೆ ಅಂತ ಹೇಳ್ಬೋದು. ಹಸಿರು ಮನೆ ಪರಿಣಾಮ ಅಂತ ಹೇಳ್ತಾರೆ. ಏನಿದು ಹಸಿರು ಮನೆ ಪರಿಣಾಮ ಅಂದರೆ? ಹಸಿರು ಮನೆ ಪರಿಣಾಮ ಅಂದರೆ ಹಸಿರು ವಾಯು ಅನಿಲಗಳು, ಅಂದರೆ ಈಗ ನಾನು ಆಗಲೇ ಹೇಳಿದೆ ನಿಮಗೆ, ಇಂಗಾಲದ ಡೈಆಕ್ಸೈಡ್ ಇರ್ಬೋದು, ಮೀಥೇನ್ ಇರ್ಬೋದು, ನೈಟ್ರಸ್ ಆಕ್ಸೈಡ್, ಇವನ್ನ ನಾವು ಗ್ರೀನ್ ಹೌಸ್ ಗ್ಯಾಸ್ ಅಂತ ಕರಿತೀವಿ ಅಥವಾ ಹಸಿರು ಮನೆ ಅನಿಲಗಳು ಅಂತ ಕರಿತೀವಿ. ಇವು ವಾತಾವರಣದಲ್ಲಿರ್ತಕ್ಕಂಥ ಒಂದು ಉಷ್ಣಾಂಶವನ್ನು ಜಾಸ್ತಿ ಮಾಡೋದಕ್ಕೆ ಇವು 3 ಒಂದು ಅನಿಲಗಳು ಬಹಳ ಮುಖ್ಯ. ಕೈಗಾರಿಕೆಯಿಂದ ಆಗಿರ್ಬೋದು, ಕೃಷಿಯಿಂದ ಆಗಿರ್ಬೋದು, ಹೈನುಗಾರಿಕೆಯಿಂದ ಆಗಿರ್ಬೋದು, ಇವು ಹೆಚ್ಚು ನಾವು ವಾತಾವರಣದಲ್ಲಿರ್ತಕ್ಕಂಥ ಒಂದು ಸಂಪ್ರದಾಯವನ್ನು ನಾವು ಮೀರಿ ಮಾಡದಿದ್ದೇ ಆಗಿದ್ದರೆ, ಅಂದರೆ ನಗರೀಕರಣ ಆಗಿರ್ಬೋದು, ಕೈಗಾರೀಕರಣ ಜಾಸ್ತಿ ಆದಂಗೆಲ್ಲನೂ ಒಂದು ಇಂಗಾಲ ಡೈಆಕ್ಸೈಡ್ ಜಾಸ್ತಿ ಆಗುತ್ತೆ. ಹೆಚ್ಚು ಭತ್ತ ಮತ್ತು ಒಂದು ಭತ್ತ ಬೇಸಾಯದಲ್ಲೂ ಸಹ ಒಂದು ಅನಿಯಮಿತ ಅಥವಾ ಹೆಚ್ಚು ನೀರು ನಿಲ್ಲಿಸೋದ್ರಿಂದ ಈ ಒಂದು ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇವು 3 ಒಟ್ಟಾರೆ ಸೇರಿಸಿ ನಾವು ಹಸಿರು ಮನೆ ಅನಿಲಗಳು ಅಂತ ಕರಿತೀವಿ. ಈ ನೋಡಿ, ಕಾರ್ಬನ್ ಡೈಆಕ್ಸೈಡು, ಕಾರ್ಬನ್ ಮೊನಾಕ್ಸೈಡು, ಸಲ್ಫರ್ ಡೈಆಕ್ಸೈಡು ಇವೆಲ್ಲ ಕಡಿಮೆ ಮಾಡಬೇಕಾದಾಗ ನಾವು ಇವೆಲ್ಲ ಅನಿವಾರ್ಯ, ವೆಹಿಕಲನ್ನು ಯೂಸ್ ಮಾಡೋದನ್ನು ಕಡಿಮೆ ಮಾಡಬೇಕು. ಹೌದು. ಇಲ್ಲಿ ಈ ಫ್ಯೂಯಲ್ ಬರ್ನಿಂಗ್ ಅಂತ ಹೇಳ್ತೀವಿ ನಾವು, ಬರ್ನಿಂಗ್, ಪೆಟ್ರೋಲ್ ಬರ್ನಿಂಗ್ ಇರ್ಬೋದು, ಕೆರೋಸಿನ್ ಬರ್ನಿಂಗ್ ಇರ್ಬೋದು, ಡೀಸೆಲ್ ಬರ್ನಿಂಗ್ ಇರ್ಬೋದು, ಅಥವಾ ಕಟ್ಟಿಗೆ ಸುಡೋದಿರ್ಬೋದು, ಕೃಷಿಯಲ್ಲಿ ತ್ಯಾಜ್ಯಗಳನ್ನು ಸುಡೋದಿರ್ಬೋದು, ಇವೆಲ್ಲ ಸುಟ್ಟಾಗ ವಾಯು ಮಾಲಿನ್ಯ ಸಹಜವಾಗಿ ಆಗುತ್ತೆ. ಆಮೇಲೆ ಈ ಎನರ್ಜಿ, ಕ್ಲೀನ್ ಎನರ್ಜಿ ಫ್ಯೂಯಲ್ಸ್ ಅಂತ ಹೇಳ್ತೀವಿ, ಯಾವ್ಯಾವ ಬರ್ತವೆ ಈ ಒಂದು ಕ್ಲೀನ್ ಎನರ್ಜಿ ಫ್ಯೂಯಲ್ಸ್ ಅಥವಾ ಗ್ರೀನ್ ಎನರ್ಜಿ ಫ್ಯೂಯಲ್ಸ್ ಅಂತ ಹೇಳ್ತೀವಿ. ಇವುಗಳನ್ನು ಬಳಕೆ ಮಾಡೋದು ಹೇಗೆ? ಮುಂದಿನ ದಿನಗಳಲ್ಲಿ ಇವಕ್ಕೆ ಪರ್ಯಾಯ ಮಾರ್ಗಗಳಾಗಿ ಇದಕ್ಕೆ ಪರಿಹಾರ ಸಿಗ್ಬೋದು ಅಂತೀರಾ ಇವನ್ನ ಬಳಕೆ ಮಾಡೋದ್ರಿಂದ? ಸೊ ನಾನು ಮೊದಲನೇದಾಗಿ ಇದರಲ್ಲಿ ನಮ್ಮ ಈ ಒಂದು CO2 ಇಂದ ಇರ್ಬೋದು, ಕಾರ್ಬನ್ ಮಾನಾಕ್ಸೈಡ್ ಇರ್ಬೋದು, ಸಲ್ಫರ್ ಆಕ್ಸೈಡ್ ಅಂತ ಇರ್ತಕ್ಕಂಥದ್ದು, ಮತ್ತು ಮೀಥೇನ್, ನೈಟ್ರಸ್ ಆಕ್ಸೈಡ್, ಇವೆಲ್ಲವನ್ನು ವಿವಿಧ ಒಂದು ಮಾನವನ ಒಂದು ಕ್ರಿಯೆಯಿಂದಾಗಿ ಇವು ಅಂದರೆ ವಾತಾವರಣಕ್ಕೆ ಸೇರ್ಕೊಳ್ತವೆ. ಇವು ಏನಾಗ್ತಾ ಇದ್ದಾವೆ ಅಂದರೆ ಇವು ನೀವಾಗಲೇ ಹೇಳಿದ್ರಿ ಫಾಸಿಲ್ ಫ್ಯೂಯಲ್, ಇವೆಲ್ಲ ಕಾರ್ಬನ್ ಅಂದರೆ ಅಥವಾ ಇಂಗಾಲದ ಮೂಲ ವಸ್ತುಗಳು. ಸೊ ಇವನ್ನ ಸುಟ್ಟಾಗ ಏನಾಗುತ್ತೆ ಅಂದರೆ ಅವು ಆಕ್ಸೈಡ್ಗಾಗಿ ಕನ್ವರ್ಟ್ ಆಗ್ತವೆ. ಆಕ್ಸೈಡ್ ಆಗಿ ಕನ್ವರ್ಟ್ ಆದಾಗ ವಾತಾವರಣಕ್ಕೆ ಸೇರ್ಕೊತವೆ. ಸೊ ಇದನ್ನು ಹೋಗಲಾಡಿಸೋದಕ್ಕೆ ಏನಪ್ಪ ನಾವು ಅಂದರೆ ಕ್ಲೀನ್ ಎನರ್ಜಿ, ನೀವಾಗಲೇ ಹೇಳಿದ್ರೆ ಬೇರೆ ಬೇರೆ ರೀತಿಯಾದ ಒಂದು ಎನರ್ಜಿ ಸೋರ್ಸ್ಗಳಿದಾವೆ. ಮೊದಲನೇದಾಗಿ ವಿಂಡ್ ಎನರ್ಜಿ ಇರ್ಬೋದು, ಸೋಲಾರ್ ಎನರ್ಜಿ ಇರ್ಬೋದು, ವಾಟರ್ ಎನರ್ಜಿ ಇರ್ಬೋದು. ಸೊ ಈ ಒಂದು ಎನರ್ಜಿಗಳನ್ನು ನಾವು ಅಥವಾ ಸಾವಯವ ಪದ್ಧತಿಯಿಂದ ಮಾಡ್ತಕ್ಕಂಥ ಬಯೋಡೀಸೆಲ್ ಇರ್ಬೋದು, ಇವೆಲ್ಲವನ್ನ ನಾವು ಬಳಸೋದ್ರಿಂದ ಏನಾಗುತ್ತೆ ಅಂದರೆ ವಾತಾವರಣದಲ್ಲಿ ಈ ಒಂದು ಇಂಗಾಲದ ಡೈಆಕ್ಸೈಡ್ ಅಥವಾ ಇಂಗಾಲ ಮಾನಾಕ್ಸೈಡ್ ಅಂತಕ್ಕಂಥದ್ದು ವಾತಾವರಣಕ್ಕೆ ಬಿಡುಗಡೆ ಆಗ್ತಕ್ಕಂಥದ್ದು ಕಡಿಮೆ ಮಾಡ್ಕೋಬೋದು. ಹೆಚ್ಚು ನಾವು ಎಲೆಕ್ಟ್ರಿಕ್ ವೆಹಿಕಲ್ಸ್ ಜಾಸ್ತಿ ಬಳಸೋದ್ರಿಂದ ನಾವು ಪರಿಸರ ಮಾಲಿನ್ಯವನ್ನು ತಡೆ ಮಾಡ್ಬೋದು. ಅಥವಾ CNG, ಕಂಡೆನ್ಸ್ಡ್ ನ್ಯಾಚುರಲ್ ಗ್ಯಾಸ್ ಅನ್ನ ಬಳಸೋದ್ರಿಂದ ಇದರಲ್ಲೇ ಬರ್ತದೆ, ಕ್ಲೀನ್ ಎನರ್ಜಿನಲ್ಲೇ ಬರುತ್ತೆ. ಈ CNG ಬಳಸೋದ್ರಿಂದ ನಾವು ವಾತಾವರಣದಲ್ಲಿರ್ತಕ್ಕಂಥ ಮಾಲಿನ್ಯವನ್ನು ತಡಿಬೋದು. ಹೇಗೆ ಮುಂದಿನ ದಿನಗಳಲ್ಲಿ ಇವಕ್ಕೆಲ್ಲ ಹೆಚ್ಚು ಆದ್ಯತೆ ಬರ್ಬೋದು ಅಂತೀರಾ? ಮುಂದಿನ ದಿನಗಳಲ್ಲಿ ಕ್ಲೀನ್ ಎನರ್ಜಿ ಫ್ಯೂಯಲ್ಲು ಅಥವಾ ಗ್ರೀನ್ ಎನರ್ಜಿ ಫ್ಯೂಯಲ್ಲು, ಸ್ಮಾರ್ಟ್ ಫ್ಯೂಯಲ್ ಅಂತ ಹೇಳ್ತೀವಿ ನಾವೆಲ್ಲ, ಮುಂದಿನ ದಿನಗಳಲ್ಲಿ ಹೇಗೆ ಇದು ಇದೆ ಇವಕ್ಕೆಲ್ಲ? ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಬೆಲೆ ಇದೆ ಇದಕ್ಕೆ. ಈಗಾಗಲೇ ಗೊತ್ತಿರ್ಬೋದು ನಿಮಗೆ, ಸರ್ಕಾರದ ಮಟ್ಟದಲ್ಲೂ ಸಹ ಒಂದು
ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಇದಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ. ಈಗ ನೋಡಿ 15 ವರ್ಷಕ್ಕಿಂತ ಹೆಚ್ಚಾದಂಥ ಗಾಡಿಗಳನ್ನು ಸ್ಕ್ರ್ಯಾಪ್ ಮಾಡಬೇಕು, ಅವೆಲ್ಲ ಜಾಸ್ತಿ ಮಲಿನಕಾರಕಗಳನ್ನು ವಾಯುಮಂಡಲಕ್ಕೆ ಸೇರ್ತಾವಂತಕ್ಕಂಥ ಒಂದು ಉದ್ದೇಶದಿಂದ ಇದನ್ನು ಮಾಡಿದ್ದಾರೆ. ಹೌದು. ಅದು ಅಲ್ಲದೆ ಈಗ ನೀವು ನೋಡ್ಬೋದು ಸೋಲಾರ್ ಎನರ್ಜಿ, ಯಾರ್ಯಾರು ಅವರವರ ಹೊಲದಲ್ಲಿ ಅಥವಾ ಒಂದು ಲೀಸ್ ಕೊಟ್ಟು 15-20 ವರ್ಷ ಮಾಡ್ತಕ್ಕಂಥವ್ರಿಗೆ ಒಂದು ರಾಜ್ಯ ಮಟ್ಟದಿಂದ ಅಥವಾ ಕೇಂದ್ರ ಮಟ್ಟದಿಂದ ಇನ್ಸೆಂಟಿವ್ ಕೊಡ್ತಾರೆ. ರೂಪ್ ಟಾಪ್ ಸೋಲಾರ್ ಎನರ್ಜಿ ಬರ್ತಾ ಇದೆ ಮುಂದಿನ ದಿನಗಳಲ್ಲಿ. ಹೌದು, ಕೆಲವೊಂದು ನಗರಗಳಲ್ಲಿ ಅದನ್ನು ಕಂಪಲ್ಸರಿ ಮಾಡ್ಯವ್ರೆ. ರೂಪ್ ಟಾಪ್ ಎನರ್ಜಿ ಅಥವಾ ಸೋಲಾರ್ ಎನರ್ಜಿನ ಬಳಸ್ಕೊಳ್ಳೋದು ಮ್ಯಾಂಡೇಟ್ ಮಾಡಿಬಿಟ್ಟಿದ್ದಾರೆ. ಸೊ ಇನ್ನೊಂದು ವಿಂಡ್ ಎನರ್ಜಿ, ಸೊ ಇದು ಸಹ ಒಂದು ಕ್ಲೀನ್ ಎನರ್ಜಿ ಅಂತ ಕರಿಬೋದು. ಸೊ ಎಲ್ಲೆಲ್ಲಿ ನಮ್ಮ ಒಂದು ಸಾಧ್ಯತೆ ಇದೆ ಅಲ್ಲೆಲ್ಲನೂ ಹೆಚ್ಚಿಗೆ ಒತ್ತಿಗೆ ಕೊಟ್ಟು ಆದಷ್ಟು ಮಟ್ಟಿಗೆ ಬೇರೆ ಬೇರೆ ರೀತಿಯಾದ ಒಂದು ಎನರ್ಜಿ ಸೆಕ್ಟರ್ನ ಕಡಿಮೆ ಮಾಡಿ ಎಲೆಕ್ಟ್ರಿಕ್ ಎನರ್ಜಿ ಇರ್ಬೋದು, ಕಲ್ಲಿದ್ದಲು, ಡೀಸೆಲ್, ಕೆರೋಸಿನ್, ಪೆಟ್ರೋಲ್ ಬಳಕೆ ಇವೆಲ್ಲವನ್ನ ಕಡಿಮೆ ಮಾಡಬೇಕು ಅಂತ ಉದ್ದೇಶದಿಂದ ಯೋಜನೆಗಳಿಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಕ್ಲೀನ್ ಎನರ್ಜಿ ಪ್ರೊಡಕ್ಷನ್ಗೆ ಹೆಚ್ಚು ಪ್ರಾತಿನಿಧ್ಯ ಸಿಗುತ್ತೆ. ಒಟ್ಟಾರೆ ನೋಡ್ರಿ, ವಾಯುಮಂಡಲ ಇರ್ತಕ್ಕಂಥ ಒಂದು ಹೆಚ್ಚು ಏನು ಉಷ್ಣಾಂಶ ಜಾಸ್ತಿ ಆಗ್ತದೆ ಅದನ್ನೆಲ್ಲ ಕಡಿಮೆ ಮಾಡಬೇಕಾದ್ರೆ ಹಸಿರು ಹೊದಿಕೆ ಭಾಳ ಮುಖ್ಯ. ಹೌದು, ಹಸಿರು ಹೊದಿಕೆಯನ್ನು ಯಾವ ರೀತಿ ವೃದ್ಧಿ ಮಾಡಲಿಕ್ಕೆ ಸಾಧ್ಯತೆ ಇದೆ? ಇವತ್ತು ಕೃಷಿಯಲ್ಲಿ ಯಾವ ರೀತಿ ಹಸಿರು ಹೊದಿಕೆಯನ್ನು ಜಾಸ್ತಿ ಮಾಡಬಹುದು? ಹಸಿರು ಹೊದಿಕೆ ಅಂದರೆ ಹೇಗಿಲ್ಲಿ ತಾವು ಅರ್ಥವನ್ನು ಕಲ್ಪಿಸ್ತೀರಿ ಇದಕ್ಕೆ? 100ಕ್ಕೆ 33% ಅರಣ್ಯ ಇರಬೇಕಂತ ಹೇಳ್ತಾರೆ. ಅರಣ್ಯ ಇದ್ರೇ ಅದು ಒಂಥರ ಸಮತೋಲನ ರೀತಿಯೊಳಗೆ ವಾಯುಮಂಡಲ ಇರುತ್ತೆ. ಗ್ರೀನ್ ಎನರ್ಜಿ ಅಥವಾ ಮದರ್ ಅರ್ತ್ ಎನರ್ಜಿ ಏನಂತ ಕರಿತೀವಿ ನಾವು ಅಂದರೆ, ಭೂಮಿಯ ಒಂದು ಭೂಪ್ರದೇಶ 30%ಗಿಂತಲೂ ಹೆಚ್ಚಿಗೆ ಭಾಗದಲ್ಲಿ ಅರಣ್ಯ ಇರಬೇಕು, ಗಿಡ ಪ್ರದೇಶಗಳಿರಬೇಕು. ಗಿಡ ಮರಗಳಿರೋದ್ರಿಂದ ನಮ್ಮ ವಾತಾವರಣದಲ್ಲಿರ್ತಕ್ಕಂಥ ಉಷ್ಣಾಂಶವನ್ನು ಕಡಿಮೆ ಮಾಡ್ಬೋದು ಮತ್ತು ಒಂದು ಮಾಲಿನ್ಯವನ್ನು ಸಹ ಕಡಿಮೆ ಮಾಡ್ಬೋದು. ಇದು ಎಲ್ಲ ಮಟ್ಟದಲ್ಲೂ ಆಗಬೇಕಾಗಿದೆ. ಇದು ಮನೆಗೊಂದು ಮರ ಜೊತೆಗೆ ಎಲ್ಲೆಲ್ಲಿ ಕೈಗಾರಿಕಾ ಪ್ರದೇಶ ಇದೆ ಅಲ್ಲೂ ಒಂದು ಗ್ರೀನ್ ಪಾರ್ಕ್ ಅಂತ ಇರ್ಬೋದು, ಮರ ಗಿಡಗಳು ಇಷ್ಟು ಪ್ರಮಾಣದಲ್ಲಿ ಹಸಿರು ಹೊದಿಕೆ ಆಗಬೇಕಲ್ಲ ಅಂತ ಒಂದು ಪ್ರದೇಶದಲ್ಲಿ ಈ ಒಂದು ಮರಗಳ ಅಥವಾ ಅರಣ್ಯೀಕರಣವನ್ನು ಹೆಚ್ಚಿಗೆ ಮಾಡೋದ್ರಿಂದ ಪರಿಸರದಲ್ಲಿ ಆಗ್ತಕ್ಕಂಥ ಒಂದು ವಾತಾವರಣದಲ್ಲಿ ಆಗ್ತಕ್ಕಂಥ ಬದಲಾವಣೆಯನ್ನ ಕಡಿಮೆ ಮಾಡ್ಬೋದು. ಯಾಕೆಂದ್ರೆ ಈ ಗಿಡ ಮರಗಳು ಏನಾಗ್ತವೆ ಅಂದ್ರೆ ವಾತಾವರಣದಲ್ಲಿ ಹೆಚ್ಚಿ ಇರ್ತಕ್ಕಂಥ CO2ನ ಅಬ್ಸರ್ವ್ ಮಾಡಿಕೊಂಡು ಆಮ್ಲಜನಕವನ್ನು ಬಿಡುಗಡೆ ಮಾಡೋದ್ರಿಂದ ಒಂದು ಅಲ್ಲಿರ್ತಕ್ಕಂಥ ಜನರಿಗೂ ಸಹ ಅನುಕೂಲ ಅಥವಾ ವಾತಾವರಣಕ್ಕೂ ಒಂದು ಶುದ್ಧೀಕರಣ ಆಗುತ್ತೆ ಮತ್ತು ಪರಿಸರ ಮಾಲಿನ್ಯವನ್ನು ಸಹ ನಾವು ಕಡಿಮೆ ಮಾಡ್ಬೋದು. ಒಳ್ಳೆಯದು. ಡಾಕ್ಟರ್ MR ಉಮೇಶ್ ಅವರೇ, ಈ ಒಂದು ವಿಶ್ವ ಭೂ ದಿನಾಚರಣೆಯ ಸಂದರ್ಭದಲ್ಲಿ ಭೂಮಿಯಲ್ಲಿ ಯಾವ ರೀತಿ ವಾತಾವರಣ ಬದಲಾವಣೆ ಆಗ್ತದೆ, ಕಾರಣಗಳೇನು, ಅದನ್ನು ಹೇಗೆ ನಿರ್ವಹಣೆ ಮಾಡಬೇಕಾಗಿದೆ, ಅಥವಾ ಜೊತೆಗೆ ಬೇರೆ ಬೇರೆ ಶಕ್ತಿಯ ಮೂಲಗಳು ಯಾವ್ಯಾವ ಬರ್ತವೆ, ಅವರು ಯಾವ ರೀತಿ ಹಾನಿಕಾರಕ ಆಗಿದ್ದಾವೆ, ಅವುಗಳ ಬದಲಾಗಿ ನಾವು ಯಾವ ಕ್ಲೀನ್ ಎನರ್ಜಿ ಸೋರ್ಸ್ಗಳನ್ನು ಉಪಯೋಗ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ಹಲವಾರು ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಹಂಚಿಕೊಂಡಿದ್ದೀರಿ. ನಾವೆಲ್ಲರೂ ಕೈ ಜೋಡಿಸಿ ನಮ್ಮ ಪರಿಸರವನ್ನು, ನಮ್ಮ ಭೂಮಂಡಲವನ್ನು ರಕ್ಷಣೆ ಮಾಡಲಿಕ್ಕೆ ಮುಂದಾಗಬೇಕಾಗಿದೆ. ಇಲ್ಲದೇ ಹೋದಲ್ಲಿ ಇದೇ ರೀತಿ ಮುಂದುವರೆದರೆ ಖಂಡಿತ ಒಂದಿನ ನಮ್ಮ ಪರಿಸ್ಥಿತಿ ಅಧೋಗತಿ ಮುಟ್ತಕ್ಕಂಥ ಒಂದು ಸಾಧ್ಯತೆಗಳಿದ್ದಾವೆ. ಆದ್ದರಿಂದ ಇವತ್ತೇ ಇಂದಿನಿಂದನೇ ಎಲ್ಲರೂ ಎಚ್ಚೆತ್ತು ಪರಿಸರ ರಕ್ಷಣೆ ಇರ್ಬೋದು, ಗಿಡಮರಗಳು ನೆಡೋದಿರ್ಬೋದು, ಅಥವಾ ಅನಾವಶ್ಯಕ ಸುಡ್ತಕ್ಕಂಥ ಪದ್ಧತಿ ಡೀಸೆಲು, ಕೆರೋಸಿನ್ನು, ಕಟ್ಟಿಗೆಗಳನ್ನು, ಆಮೇಲೆ ಕೃಷಿಯ ತ್ಯಾಜ್ಯಗಳನ್ನು ಸುಟ್ಟು ಪರಿಸರವನ್ನು ಹಾಳು ಮಾಡ್ತಕ್ಕಂಥ ಪ್ರವೃತ್ತಿಯನ್ನು ಕಡಿಮೆ ಮಾಡಿ ಗೊಬ್ಬರವನ್ನು ಮಾಡ್ಕೊಂಡ್ಬಿಟ್ಟು ಸಾವಯವ ರೀತಿಯೊಳಗೆ ಕೃಷಿಯನ್ನು ಮಾಡಿ ಹೆಚ್ಚು ರಾಸಾಯನಿಕವನ್ನು ಬಳಸದೆ ಮಾಡಿದ್ರೆ ಖಂಡಿತ ನಾವು ಪರಿಸರಕ್ಕೆ ಸ್ವಲ್ಪ ಆದರೂ ಕೊಡುಗೆಯನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಎಲ್ಲ ಸಾರ್ವಜನಿಕರು ಗಮನ ಹರಿಸಲಿ ಅಂತ ಹೇಳೋಣ. ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ.